ದಾಸರ ಗುರುವಿನಿಗೆ ಭಕ್ತಿ ಹೃದಯ ದೇವ ಮಂದಿರ ಸಾಗರ. ಎರಡನೇ ಪೇಜು 3ನೇ ಶ್ಲೋಕ. ತಿಷ್ಠತಿ ಜ್ಞಾನರೂಪಂ ನರರೂಪಂ ಕಬೀರಭೋ ವಾಸನಾಜಾಲ ಸರ್ವತ್ರಂ ಜ್ಞಾನದೃಷ್ಟಿ ವಿನಶ್ಯತೆ ತ್ವಂ ಕಬೀರ ಮಹಾವಂದೇ ಜ್ಞಾನೀನಾಮಧಿಗಭವಃ ಜಡ ಅಜ್ಞಾಸ ಮಹಾವಂದನ ಬೋಧ ಜ್ಞಾನ ವಿಮುಚ್ಯತೆ ನಮೋऽस्तु ते ಕಬೀರಸ್ಯ ಸಾಧುವೃಂದ ನಮೋऽस्तु ते ಗೋಸ್ವಾಮಿ ಧರ್ಮದಾಸಸ್ಯ ವಂದನಂ ಚ ಪುನಃ ಪುನಃ. बोलिए श्री सतनामादि कबीर साहिब की जय. सद्गुरु श्री हनुमान साहिब की जय. गुरु माता जी की जय. सर्व संत महंत की जय. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಭಕ್ತಿ ಮಾತೆಯರಾದ ನಿಮ್ಮ ಮಹನೀಯರಿಗೆ ಮಹಿಳೆಯರಿಗೆ ವಂದಿಸುತ್ತಾ ಇನ್ನು ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಸ್ವರೂಪ ಸ್ಥಿತಿ ಅಥವಾ ಆತ್ಮಸ್ಥಿತಿ. ಅದೇ ದೊಡ್ಡದು ಈ ಪ್ರಪಂಚದಲ್ಲಿ ಅನ್ನೋ ವಿಚಾರ. घाव ऊंचे पहाड़ पर औ मोटा की बाह कबीर आस टाकर से ये उबरिए जाकी चा. ಪ್ರತಿಯೊಬ್ಬರ ಆತ್ಮಸ್ಥಿತಿಯು ಶಿಖರ ರೂಪದಲ್ಲಿದೆ. ಅಂದರೆ ಬಹಳ ಮೇಲೆ ಇದೆ. ಗೋಪುರಕ್ಕೆ ಕಳಶ ಅದಿಲ್ಲದೆ ಇದ್ರೆ ಗೋಪುರ ಅನ್ನಿಸ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ಪ್ರತಿಯೊಬ್ಬರ ಎಲ್ಲರ ಆತ್ಮ ಶಿಖರದಲ್ಲಿದೆ, ದೊಡ್ಡ ಎತ್ತರದ ಸ್ಥಾನದಲ್ಲಿದೆ. ಮನುಷ್ಯ ನೀನು ಶ್ರೇಷ್ಠ ಆಗಿದೆಯಾ? ಆ ಒಂದು ಎತ್ತರದ ಸ್ಥಿತಿಯನ್ನು ನೀನು ತಲುಪಬೇಕಾದ್ರೆ ಸದ್ಗುರುಗಳ ಸಹಾಯ ಬೇಕು. ನೀನು ಅವರ ಶರಣ ಹೋಗಬೇಕು. ಆಗ ನೀನು ಮಾತ್ರ ಉದ್ಧಾರ ಆಗ್ತೀಯ ಅಂತ ಭಾವಾರ್ಥ. ಆ ಸ್ಥಿತಿಗೆ ಹೋಗಬೇಕಾದ್ರೆ ಸಾಧನೆ ಬಹಳ ಕಷ್ಟ. ಇಲ್ಲಿ ಚನ್ನಬಸವಣ್ಣ ಅವರು ಒಂದು ವಚನ ಹೇಳ್ತಾರೆ ನೋಡಿ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡು. ಮಂಡೆ ಅಂದರೆ ತಲೆ. ಮಜ್ಜನ ಅಂದರೆ ಸ್ನಾನ. ಆ ಉತ್ತರ ಕರ್ನಾಟಕದ ಭಾಷೆ ಇದು. ಯಾಕೆ ಆ ರೀತಿ ಹೇಳೋದಂದರೆ ಅಲ್ಲಿ ನೀರಿಗೆ ಸ್ವಲ್ಪ ತೊಂದರೆ. ಆಗ ಬಹಳ ತೊಂದರೆ. ಈಗೇನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ವಾರಕ್ಕೊಮ್ಮೆ ಅವರು ತಲೆ ಸ್ನಾನ ಮಾಡೋಕ್ಕಾಗದು. ಅಷ್ಟು ಪರಿಸ್ಥಿತಿ ನೋಡ್ತಾ ಇದ್ದೀವಿ ಈಗಲೂ ತುಂಬ ಕಡೆ. ಅದಕ್ಕೆ ಮಂಡೆ ಮಾಸಿದೊಡೆ. ಮಾಸಿದೆ ಅಂದರೆ ಕೊಳೆ ಆದರೆ ಮಹಾಮಜ್ಜನವ ಮಾಡು. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಬಟ್ಟೆ ಎಲ್ಲ ಕೊಳೆ ಆದರೆ ಮಡಿವಾಳರಿಗೆ ಕೊಡ್ತೀವಿ ನಾವು. ಮನ ಮೈಲಿಗೆಯಾದೊಡೆ ಶರಣ ಅನುಭವವ ಮಾಡು. ನೋಡಿ, ಮನಸ್ಸು ಮೈಲಿಗೆ ಆಗ್ಬಿಡುತ್ತೆ. ಯಾವ ರೀತಿ ಆಗ್ಬಿಡುತ್ತೆ ಅಂದರೆ ಪಂಚ ವಿಷಯಗಳ ಕಡೆ ಹೋಗ್ಬಿಡುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ.
ಇವುಗಳ ಮೂಲಕ ಹೋಗ್ಬಿಡುತ್ತೆ, ಇವುಗಳ ಜೊತೆ ಸೇರಿಬಿಡುತ್ತೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ. ಆಮೇಲೆ ಮನಸ್ಸಿನಲ್ಲಿ 6 ವಿಧವಾದ ವಿಕಾರಗಳು ತುಂಬ್ಕೊಂಡ್ಬಿಡುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗದ್ವೇಷಾದಿ ಇವುಗಳೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಯಾವಾಗ ಮನುಷ್ಯನ ಮನಸ್ಸಿನಲ್ಲಿ ಇದೆಲ್ಲ ತುಂಬ್ಕೊಂಡ್ಬಿಡ್ತೋ ಆತನಿಗೆ ಜ್ಞಾನ ಉಂಟಾಗೋದಿಲ್ಲ. ಈ ಆತ್ಮಜ್ಞಾನ ಹೇಳಿದ್ವಲ್ಲ, ದೊಡ್ಡ ಎತ್ತರದ ಸ್ಥಿತಿಯಲ್ಲಿರ್ತಕ್ಕಂಥ ಆತ್ಮಜ್ಞಾನ ಉಂಟಾಗೋದಿಲ್ಲ. ಅದು ಉಂಟಾಗಬೇಕಾದ್ರೆ ಸಂಗನ ಶರಣರ ಅನುಭವ ಮಾಡು. ಶರಣ ಅಂದರೆ ಸಂತರು, ಮಹಾತ್ಮರು. ಆ ಮಹಾನುಭಾವರ ಮಾತುಗಳನ್ನು, ವಿಚಾರಗಳನ್ನು ಪ್ರತಿನಿತ್ಯ ನೀನು ಮನಸ್ಸಿಗೆ ಕೇಳುವಂತೆ ಮಾಡು. ಆ ಎಲ್ಲ ಕೊಳೆಗಳು ಹೋಗ್ಬೇಕಾದ್ರೆ ಪ್ರತಿನಿತ್ಯ ಮನಸ್ಸಿಗೆ ಕೇಳುವಂತ ಮಾಡ್ತಾ ಇದ್ರೆ ಮನಸ್ಸು ಜಾಗ್ರತೆಗೊಳ್ಳುತ್ತೆ, ಎಚ್ಚರಗೊಳ್ಳುತ್ತೆ, ಚಂಚಲವಾಗಿ ಹರಿದಾಡುವುದಿಲ್ಲ, ಅಲ್ಲಿ ಹೋಗೋದಿಲ್ಲ, ಚಂಚಲ ಆಗೋದಿಲ್ಲ ಮನಸ್ಸಿಗೆ. ಜ್ಞಾನದ ಮೂಲಕ, ಧಾರ್ಮಿಕ ಸಂಸ್ಕಾರದ ಮೂಲಕ, ಜ್ಞಾನ ಅಂದರೆ ತನ್ನನ್ನು ತಾನು ತಿಳಿಯೋದು, ಆತ್ಮಜ್ಞಾನ. ಧಾರ್ಮಿಕ ಸಂಸ್ಕಾರ ಅಂದರೆ ರೂಢಿಗಳು, ಗುರು ಸೇವೆ, ಗುರುವಿಗೆ ಸಮರ್ಪಣೆ, ದಾನ, ಕರುಣೆ, ಶೀಲ, ವೈರಾಗ್ಯ, ಸತ್ಯ, ಇವೆಲ್ಲ ಧಾರ್ಮಿಕ ಸಂಸ್ಕಾರಗಳು. ಧಾರ್ಮಿಕ ಕ್ರಿಯೆಗಳು, ಸಂಸ್ಕಾರ ಅಂದರೆ ಕ್ರಿಯೆಗಳು. 3 ದಿನದಿಂದ ಎಣ್ಣೆಯಿಂದ ಏನು ಮಾಡ್ತಾ ಇದ್ದೀವಿ ನಾವು? ಹಬ್ಬ ಮಾಡ್ತಾ ಇದ್ದೀವಿ ನೋಡಿ, ಇದು ಧಾರ್ಮಿಕ ಕ್ರಿಯೆನೇ. ದಶಮಿ, ಏಕಾದಶಿ, ಇವತ್ತು ದ್ವಾದಶಿ. ಈ ಹಬ್ಬದ ಸಂಪ್ರದಾಯಗಳು ಮನುಷ್ಯನ ಮನಸ್ಸನ್ನು ತೊಳೆಯೋದಿಲ್ಲ, ಉಪವಾಸ ಇರ್ತಾರೆ. ಉಪವಾಸ ಇದ್ರೂ ಸಹ ಮನಸ್ಸು ಚಂಚಲವಾಗಿರ್ತಿದೆ. ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಉಪವಾಸ ಮಾಡಿ ಅಂತಾರೆ. ಕಳೆದ ವಾರ ಹೇಳಿದ್ವಿ, ಅತಿಯಾಗಿ ಉಪವಾಸ ಮಾಡೋದು ಒಳ್ಳೆಯದಲ್ಲ. ಅದರಿಂದೇನು ಮನಸ್ಸು ನಿಯಂತ್ರಣಕ್ಕೆ ಬರೋದಿಲ್ಲ. ದೇಹ ಕೃಶವಾಗುತ್ತೆ, ದೇಹ ಶಿಥಿಲವಾಗುತ್ತೆ, ಬಲಹೀನಗೊಳ್ಳುತ್ತೆ. ಆದರೆ ಮನಸ್ಸು ಸ್ವಲ್ಪ ಭಾಗ ಮಾತ್ರ ನಿಯಂತ್ರಣಕ್ಕೆ ಬರುತ್ತೆ. ಯಾಕೆ? ದೇಹದಲ್ಲಿ ಶಕ್ತಿ ಇರೋದಿಲ್ವಲ್ಲ ಎಲ್ಲನ ಹೋಗೋದಿಕ್ಕೆ. ಹಾಗಾಗಿ ಏನು ಮಾಡುತ್ತೆ, ಒಂದು ಕಡೆ ಇರುತ್ತೆ. ಸ್ವಲ್ಪ ದೇಹಕ್ಕೆ ಶಕ್ತಿ ಬಂದರೆ ಸಾಕು, ಮತ್ತೆ ಹೊರಟೋಗುತ್ತೆ. ಉಪವಾಸ ಮಾಡೋದು ತಪ್ಪೇನಿಲ್ಲ, ಆರೋಗ್ಯದ ದೃಷ್ಟಿಯಿಂದ ಮಾಡಬೇಕು, ಸಾಧ್ಯವಾದರೆ ಮಾಡಿ. ಆದರೆ ನಮ್ಮ ಮನಸ್ಸನ್ನು ಧಾರ್ಮಿಕ ಕ್ರಿಯೆಗಳಿಗೆ, ಧಾರ್ಮಿಕ ಸಂಸ್ಕಾರಗಳಿಗೆ ತೆಗೆದುಕೊಂಡು ಹೋಗಬೇಕು. ಗುರು ಸೇವೆ, ಸಮರ್ಪಣೆ ಮಾಡ್ಕೊಳ್ಬೇಕು ಗುರುವಿಗೆ. ದಾನ, ಗುರುವಿಗೆ ದಾನ ಕೊಡುವಂತಾಗಬೇಕು. ಕೈಲಲ್ಲಾಗಿದ್ದು ಏನು ದೊಡ್ಡದಾಗಿ ಏನು ಬೇಕಾಗಿಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕರುಣೆಯಿಂದ ನೋಡಿ ಎಲ್ಲರನ್ನ. ನನ್ನ ಹಾಗೆ ಎಲ್ಲರೂ ಆತ್ಮಸ್ವರೂಪಿಗಳು, ನನ್ನ ಹಾಗೆ ಮನುಷ್ಯ ಆತನು ಅಂತ ತಿಳಿದು ಕರುಣೆಯಿಂದ ಕಷ್ಟದಲ್ಲಿದ್ದರೆ ಆದರೆ ಸಹಾಯ ಮಾಡಿ, ತೊಂದರೆ ಅಂತೂ ಕೊಡಕ್ಕೆ ಹೋಗಬೇಡಿ ಯಾರಿಗೂ. ಶೀಲವಂತರಾಗಿ, ಧರ್ಮವಂತರಾಗಿ, ವೈರಾಗ್ಯ ತಿಳಿಸ್ಕೊಡ್ತಾರೆ. ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ವೈರಾಗ್ಯವನ್ನು ನಾವು ಪಾಲನೆ ಮಾಡಬೇಕು. ಅಂದರೆ ವಿಷಯ ವಸ್ತುಗಳ ಮೇಲೆ ಇರತಕ್ಕಂಥ ಆಸೆಗಳನ್ನು ಕಡಿಮೆ ಮಾಡ್ಕೊಳ್ತಾ ನಿರ್ಮೂಲನೆ ಮಾಡಬೇಕು ನಾವು. ಉದಾಹರಣೆಗೆ ಬಟ್ಟೆ ಮೇಲೆ ಆಸೆ ಇದೆ ಅಂತ ಅಂದ್ಕೊಳ್ಳಿ. ವಿಧವಾದ ಬಟ್ಟೆಗಳ ಮೇಲೆ ಆಸೆ ಇದ್ದರೆ ಅನುಕೂಲ ಇದೆ ತೆಗೆದುಕೊಳ್ಬೇಕು, ಇಲ್ಲ ಅಂತ ಅಂದರೆ ಸುಮ್ಮನಿರ್ಬೇಕು. ನೋಡಿ, ಆಸೆ ನಿಯಂತ್ರಣ ಮಾಡಬೇಕು. ಅದನ್ನೇ ಚಿಂತೆ ಮಾಡ್ತಾ ಕೊರಗೋದಲ್ಲ, ನಮಗೆ ತೆಗೆದುಕೊಳ್ಳೋಕೆ ಆಗಲಿಲ್ವೇ. ಅನುಕೂಲ ಇದೆ ತೆಗೆದುಕೊಳ್ಳಿ, ಆದರೆ ಅದ್ರ ಮೇಲೆ ಮೋಹ ಇಡಬೇಡಿ. ಉದಾಹರಣೆ, ಈ ರೀತಿ
ಪಂಚ ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಗಂಧ ಅಂದರೆ ವಾಸನೆ. ಇವುಗಳ ಮೇಲಿರತಕ್ಕಂಥ ರಾಗವನ್ನು ಕಡಿಮೆ ಮಾಡ್ತಾ ಮಾಡ್ತಾ ಶೂನ್ಯ ಮಾಡ್ಕೊಳ್ಬೇಕು. ಆಗ್ಬಿಡುತ್ತೆ ಕ್ರಮೇಣ. ಅಭ್ಯಾಸ ಮಾಡ್ತಾ ಮಾಡ್ತಾ ಕ್ರಮೇಣ ಆಗ್ಬಿಡುತ್ತೆ. ವಿದ್ಯೆ ಕಲಿತಾ ಕಲಿತಾ ಏನು ವಿದ್ಯಾರ್ಥಿ ನೀಟ್ನಲ್ಲೂ ಪರೀಕ್ಷೆ ಪಾಸ್ ಮಾಡ್ತಾನೆ. ಎಂಥದ್ದು ಹಾಗೆ ಅವನ ಪ್ರಯತ್ನ ಎಷ್ಟಿದೆ. ಹಗಲೂ ರಾತ್ರಿ ಪ್ರಯತ್ನ ಪಡ್ತಾನೆ. ಹಗಲೂ ರಾತ್ರಿ ಸುಮ್ಮನೆ ಅಲ್ಲ, 4-5 ಗಂಟೆಗಳ ಕಾಲ ಓದಬೇಕು ಆತ. IPS IAS ಪರೀಕ್ಷೆ ಮಾಡಬೇಕಾದ್ರೆ ಪ್ರತಿದಿನ 8 ಗಂಟೆಗಳ ಕಾಲ ವಿದ್ಯಾಭ್ಯಾಸ ಮಾಡಬೇಕು. ಎಲ್ಲ ವಿಚಾರಗಳನ್ನು ಓದಿ ತಿಳ್ಕೊಂಡು ಅವನು ಮನನ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿ, ಮೈಂಡ್ನಲ್ಲಿ ಇಟ್ಕೊಳ್ಬೇಕು. ಅದು ಅಭ್ಯಾಸ. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಶುದ್ಧ ಆಗಬೇಕಾದ್ರೆ ಇವುಗಳೆಲ್ಲ ನಾವು ಮನನ ಮಾಡ್ತಾ ಇರಬೇಕು. ವೈರಾಗ್ಯವನ್ನು ತಾಳಬೇಕು. ಭಾಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮನುಷ್ಯನನ್ನ, ಈ ಮರ್ತ್ಯಲೋಕವನ್ನ ಆಳಿದವರು ರಾಜರಾಗಿದ್ದಾರೆ, ಚಕ್ರವರ್ತಿಗಳಾಗಿದ್ದಾರೆ. ನೋಡಿದೀವಲ್ವರ, ಎಷ್ಟು ಜನ ಆಳ್ಬಿಟ್ಟೋದು? ತುಂಬ ಜನ ಆಳ್ಬಿಟ್ಟೋದು. ಮನಸ್ಸನ್ನ ಆಳಿದವರು ಮಹಾತ್ಮರಾಗಿದ್ದಾರೆ. ಮನಸ್ಸನ್ನು ಆಳಿದವರು ಅಂದರೆ ಇವರ ಒಂದು ಅರಿವಿನಿಂದ ಆ ಮನಸ್ಸನ್ನು ಹೇಳ್ದ ಹಾಗೆ ಕೇಳಿ ಇಟ್ಕೊಂಡಿರ್ತಾರೆ. ಅದು ಇವ್ರು ಹೇಳಬೇಕು, ಅದಕ್ಕೆ ಇಂಥ ಕೆಲಸ ಮಾಡೋದ್ರೆ ಅದು ಕೆಲಸ ಮಾಡೋ ರೀತಿ ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಆಳಿದವರು ಅಂದರೆ ಮನಸ್ಸು ಮನುಷ್ಯನನ್ನು ಆಳ್ತಾ ಇದೆ. ಇವತ್ತು ಮನಸ್ಸು ಮನುಷ್ಯನನ್ನು ಆಳ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಪ್ರಪಂಚದಲ್ಲಿ. ಎಲ್ಲರೂ ಸಹ ಮನಸ್ಸು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಹೊರತು ಜ್ಞಾನಿಗಳ ಮಾತನ್ನು ಕೇಳತಕ್ಕಂಥವರು ಕಡಿಮೆ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಮಹಾತ್ಮರಾಗಿದ್ದಾರೆ, ಮನಸ್ಸನ್ನು ಆಳಿದವರು. ಗುರುನಾನಕ್ ಆಗಿರ್ಬೋದು, ಕಬೀರ್ ಸಾಹೇಬರಾಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಎಷ್ಟೋ ಜನ ಮಹಾತ್ಮರಿದ್ದಾರೆ. ರಮಣ ಮಹರ್ಷಿಗಳು, ಇವರೆಲ್ಲರೂ ಮನಸ್ಸಿನಿಂದ ಹೋಗಲಿಲ್ಲ. ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡ್ರು. ಇವರು ಹೇಳಬೇಕು, ಅದಕ್ಕೆ ತಿಳುವಳಿಕೆ ಆಗ ಆ ರೀತಿಯಾಗಿ ಇಟ್ಕೊಂಡಿದ್ರು ಮನಸ್ಸನ್ನು. ಅದರಿಂದಲೇ ಅವರು ಮಹಾತ್ಮರಾದರು. ಇವತ್ತೂ ಸಹ ಅವ್ರನ್ನ ಸ್ಮರಿಸ್ತಾ ಇದ್ದೀವಿ. ಹೇಗೆ 100 ವರ್ಷಗಳಾಗೋಯ್ತು. ಬುದ್ಧ 2600 ವರ್ಷಗಳಾಗೋಯ್ತು ಅವನು ಮರಣ ಹೊಂದಿ. ಈಗಲೂ ಸಹ ಆತನನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಯಾಕೆ? ಮಹಾತ್ಮರಾದರು. ಶಂಕರಾಚಾರ್ಯರು 1000 ವರ್ಷಗಳ ಮೇಲ್ಪಟ್ಟಾಯಿತು, ಅವರು ಮಹಾತ್ಮರು. ಅವ್ರನ್ನೂ ನೆನೆಸ್ಕೊಳ್ತಾ ಇದ್ದೀವಿ ನಾವು. ಇದೇ ರೀತಿ ಎಲ್ಲ ಮಹಾತ್ಮರನ್ನ, ಯಾರ್ಯಾರು ಆತ್ಮಜ್ಞಾನದ ವಿಚಾರವನ್ನು ತಿಳಿಸಿಕೊಟ್ರು ಅವರೆಲ್ಲರೂ ಮನಸ್ಸನ್ನು ಆಳಿದವರು. ಮನಸ್ಸು ಅವ್ರನ್ನ ಆಳಲಿಲ್ಲ. ಹಾಗಾಗಿ ಮನಸ್ಸು ಶುದ್ಧಿ ಆಗಬೇಕಾದ್ರೆ, ಮೈಲಿಗೆ ಆಗಿದೆಯಲ್ಲ, ಆ ಮನಸ್ಸು ಶುದ್ಧಿ ಆಗಬೇಕಾದ್ರೆ ಶರಣರ ಅನುಭವವ ನೋಡು. ಅಂದರೆ ಅವ್ರು ಯಾವ ರೀತಿ ಇದ್ರು, ಏನೇನು ಆಚರಣೆಗಳನ್ನು ಮಾಡ್ತಾ ಇದ್ರು, ಅದನ್ನ ನೀನು ಮಾಡು. ಅದು ಎಲ್ಲಿ ಸಿಗುತ್ತೆ ಅಂದರೆ ಇಂಥ ಒಂದು ಸತ್ಸಂಗದಲ್ಲಿ ಸಿಗುತ್ತೆ ಆ ವಿಚಾರಗಳು. ಗುರು ಸಾನ್ನಿಧ್ಯದಲ್ಲಿ ಸಿಗುತ್ತೆ ವಿಚಾರಗಳು. ಒಬ್ಬ ಕವಿ ಹೇಳ್ತಾನೆ, ಸ್ನಾನದಿಂದ ತನು ಶುದ್ಧಿ. ನೋಡಿ, ತನು ಅಂದರೆ ದೇಹ. ಈ ದೇಹನ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡ್ತೀವಿ ನಾವು. ಜ್ಞಾನದಿಂದ ಮನಸ್ಸು ಶುದ್ಧಿ. ನೋಡಿ, ಮನಸ್ಸು ಶುದ್ಧಿ ಆಗಬೇಕಾದ್ರೆ ಜ್ಞಾನದ ಮಾತುಗಳನ್ನು ಕೇಳಬೇಕು. ಜ್ಞಾನದ ಮಾತುಗಳನ್ನು ಕೇಳಬೇಕು. ಅದರಿಂದ ನಾವು ಏನು ಲಾಭ ಆಗುತ್ತೆ ಅಂದರೆ ನಮ್ಮ ಸ್ವರೂಪವನ್ನು ನಾವು ತಿಳಿತೀವಿ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಕೆಲಸ ಕಾರ್ಯಗಳಲ್ಲೇ ತೊಡ್ಕೊಂಡಿದ್ದೀವಿ. ಕಬೀರ್ ಸಾಹೇಬರು ಹೇಳ್ತಾರೆ, ಆಟ್ ಪ್ರೌಹನ ಯಹಿ ಗಯಾ ಯಹಿ ಮಾಯಾ ಜಂಜಾಲ್, ಸತ್ನಾಮ ಇರದೇ ನಹಿ ಜೀತ್ ಲಿಯಾ ಝಮಕ. 8 ಜಾವಗಳು, ಒಂದು ದಿನಕ್ಕೆ 8 ಜಾವ, ಒಂದು ಜಾವಕ್ಕೆ 3 ಗಂಟೆ, 8 3 24 ಗಂಟೆ.
24 ಗಂಟೆಗಳು ನಾವು ಈ ಮಾಯಾ ವಸ್ತುಗಳಲ್ಲೇ ಬಿದ್ದು ಒದಲಾಡ್ತಾ ಇದ್ದೀವಿ. ತಿನ್ನೋದು, ಉಣ್ಣೋದು, ಮಲಗೋದು, ಎದ್ದೋಳೋದು, ಕೆಲಸ ಕಾರ್ಯಗಳನ್ನು ಮಾಡೋದು. ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳ, ಮಾಡಬೇಕು. ನಿದ್ದೆನೂ ಮಾಡಬೇಕು. ಅದೇ ಹೇಳಿದ್ವಿ ಕಳೆದ ವಾರ. ನಿದ್ದೆನೂ ಮಾಡಬೇಕು, ಕೆಲಸ ಕಾರ್ಯನೂ ಮಾಡಬೇಕು, ಜ್ಞಾನನೂ ಮಾಡಬೇಕು, ಜ್ಞಾನನೂ ತಿಳಿಬೇಕು. ಜೀತಿಲಿಯ ಜಮಕಾಲ್ ಸತ್ಯನಾಮ ಹಿರದೇ ನಹಿ. ಸತ್ಯನಾಮದ ಧ್ಯಾನ ಮಾಡಲಿಲ್ಲ. ಸತ್ಯನಾಮ ಅಂದರೆ ಬೇರೆ ಯಾವುದೋ ವಸ್ತು ಅಲ್ಲ, ನಮ್ಮ ಸ್ವರೂಪಕ್ಕೆ ಹೆಸರಿಟ್ಟಿದ್ದಾರೆ, ಆತ್ಮಕ್ಕೆ ಹೆಸರಿಟ್ಟಿದ್ದಾರೆ. ಹಿರದೇ ನಹಿ, ಜಪ ಮಾಡಲಿಲ್ಲ ಆತದ ಅದರ ಕುರಿತು. ಜೀತಿಲಿಯ ಜಮಕಾಲ್, ಯಮನ ಗೆದ್ದುಬಿಟ್ಟ. ಅಂದರೆ ನಾವು ಹುಟ್ಟತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಹಗಲು 4 ಜಾವ ಆಸನಕ್ಕೆ ಕುದಿವರು, ಇರುಳು 4 ಜಾವಕ್ಕೆ ವ್ಯಸನಕ್ಕೆ ಕುದಿವರು. ಆಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರುವ ನಿಜ ಘನವನರಿಯ ಚೆನ್ನಮಲ್ಲಿಕಾರ್ಜುನ. ಆಸನ ಅಂದರೆ ಹೊಟ್ಟೆಪಾಡು, ಬದುಕು, ಸಂಸಾರ. ಹಗಲು 4 ಜಾವ, 4, 3, 12 ಗಂಟೆ ಇದೆ ಹಗಲೊತ್ತು. ಬೆಳಗ್ಗೆ ಹಾಸಿಗೆಯಿಂದ ಎದ್ದು ರಾತ್ರಿ ಮತ್ತೆ ಮಲಗೋವರೆಗೂ 12 ಗಂಟೆ ಆಗುತ್ತೆ. ಲೆಕ್ಕ ಹಾಕ್ಕೊಳ್ಳಿ. 6ರಿಂದ 8 ಗಂಟೆ, 12 ಗಂಟೆ ಆಯಿತು. 8 ಗಂಟೆ ಆದಮೇಲೆ ಊಟ ಮಾಡಿದ, ಮಲಗ್ದ. ಸಂಸಾರ, ಹೊಟ್ಟೆಪಾಡು, ಬದುಕು, ಊಟ, ಬಟ್ಟೆ, ವಸತಿ, ಇವುಗಳಲ್ಲೇ ಕಾಲ ಕಳೆದ್ಬಿಟ್ಟ. ತಾಪತ್ರಯ, ದುಡಿಮೆ ಮಾಡಬೇಕು. ಇವೆಲ್ಲ ಮಾಡಬಾರ್ದು ಅಂತೇನಿಲ್ಲ. ಅದರ ಜೊತೆ ನಿನ್ನ ಕಲ್ಯಾಣಕ್ಕಾಗಿ ಸತ್ಸಂಗ, ಧ್ಯಾನ, ಗುರುವಿಗೆ ನಮನ ಇತ್ಯಾದಿ ಮಾಡಬೇಕಪ್ಪ. ಇನ್ನು ರಾತ್ರಿ ಮಲಗ್ತಾ ಇರೋವಾಗೆ ಅವನು ಏನೇನೋ ವಿಷಯ ಭೋಗಗಳ ಚಿಂತೆ, ಲಂಪಟ, ವ್ಯಸನ, ಯಾವ್ಯಾವುದೋ ದುಶ್ಚಟಗಳ ವ್ಯಸನಕ್ಕೆ ಒಳಗಾಗಿ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದೊಳ್ತಾನೆ. ಹೀಗೆ ಮನುಷ್ಯ 24 ಗಂಟೆಗಳನ್ನು ಕಳೀತಾ ಇದ್ದಾನೆ, ವ್ಯರ್ಥ ಮಾಡ್ತಾ ಇದ್ದಾನೆ. ಸಮಯನ ವ್ಯರ್ಥ ಮಾಡ್ತಾ ಇದ್ದಾನೆ. ಈ ಮನಸ್ಸು ಬೀಜ ಸ್ವರೂಪ. ಇಂದ್ರಿಯಗಳಿಗೆ, ವಿಷಯ ವಸ್ತುಗಳಿಗೆ ಬೀಜ. ಆಗ ಈ ಮನಸ್ಸಿಗೆ ಜ್ಞಾನವನ್ನ ಕೊಡಿ. ಹೇಳಿದ್ರಲ್ಲ, ಶಿಖರದ ಮೇಲಿದೆಯಲ್ಲ ನಮ್ಮ ಸ್ವರೂಪ ಅಷ್ಟು ಎತ್ತರದ ಸ್ಥಿತಿಯಲ್ಲಿದೆ. ಅದನ್ನ ತಿಳಿಬೇಕಾದ್ರೆ, ಅದರ ಅರಿವು, ದರ್ಶನ ಆಗಬೇಕಾದ್ರೆ ನಾವು ಮನಸ್ಸನ್ನು ಊರ್ಧ್ವ ಮುಖಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಊರ್ಧ್ವ ಮುಖಕ್ಕೆ. ಈಗೆಲ್ಲ ಏನು ಮಾಡ್ತಾ ಇದೀವಿ? ಅದೋ ಮುಖಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲ ಮನಸ್ಸನ್ನು. ಇಂದ್ರಿಯಗಳ ಸುಖಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನಾವು ನಮ್ಮ ಮನಸ್ಸನ್ನು. ಆಗ ನಾವು ಯಾವಾಗ ಅದು ಊರ್ಧ್ವ ಮುಖಕ್ಕೆ ಹೋಗುತ್ತೆ ಅಂದರೆ, ಜ್ಞಾನದ ಮಂತ್ರದ ದೀಕ್ಷೆಯನ್ನು ಗುರುಗಳಿಂದ ಪಡಿಬೇಕು. ಆ ಮಂತ್ರದ ದೀಕ್ಷೆ, ಮಂತ್ರದಲ್ಲಿ ಏನು ಹೇಳಿರ್ತಾರೋ ಅದನ್ನ ಜಪ, ಮನನ, ಧ್ಯಾನ, ಸತ್ಸಂಗ ಏನಕ್ಕೆ ಅಂದರೆ ನಮ್ಮ ನಡೆನುಡಿಗಳು ಬದಲಾವಣೆ ಆಗೋದಕ್ಕೆ ಸತ್ಸಂಗವನ್ನು ಕೇಳ್ತಾ ಇರಬೇಕು. ನಮ್ಮ ಆಚಾರಗಳು ಬದಲಾವಣೆ ಆಗೋದಕ್ಕೆ ಸತ್ಸಂಗ ಕೇಳ್ತಾ ಇರಬೇಕು. ನನಗೆ ಒಬ್ಬರ ಮೇಲೆ ದ್ವೇಷ ಇದೆ ನೋಡಿ, ದ್ವೇಷ ಬಿಡು ಅಂತ ಹೇಳ್ತೀವಿ. ಒಬ್ಬರ ಮೇಲೆ ಅತಿಯಾದ ಪ್ರೇಮ ಇದೆ, ಮೊಮ್ಮಗನ ಮೇಲೋ ಮೊಮ್ಮಗಳ ಮೇಲೋ ನೋಡಿ, ಅದನ್ನು ಬಿಡಿ ಅಂತೀವಿ. ಯಾಕೆ ಅಂದರೆ ಅದು ನಮ್ಮ ಮರಣದ ಸಮಯದಲ್ಲಿ ನಮಗೆ ತೊಂದರೆ ಕೊಡುತ್ತೆ, ಅಡ್ಡಿ ಮಾಡುತ್ತೆ, ನಮ್ಮ ಮೋಕ್ಷದ ದಾರಿಗೆ ಅಡ್ಡಿ ಆಗುತ್ತೆ. ಜಡಭರತನ ಕಥೆ ಅದೇ. ಜಡಭರತ ಅವನು ರಾಜ, ವಾನಪ್ರಸ್ಥಾಶ್ರಮ ಅಂದರೆ ಮಕ್ಕಳಿಗೆ, ವಯಸ್ಸಿಗೆ ಬಂದಂಥ ಮಕ್ಕಳಿಗೆ ರಾಜ್ಯಭಾರವನ್ನು ಕೊಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ನದಿ ತೀರದಲ್ಲಿ ಒಂದು ಜಿಂಕೆ, ಗರ್ಭಿಣಿಯ ಜಿಂಕೆ ಹುಲಿ ಅಟ್ಟಿಸ್ಕೊಂಡು ಬರುತ್ತೆ. ಅದು ನದಿನ ದಾಟಬೇಕಾದ್ರೆ ನದಿಗೆ ಬಿದ್ದೋಗ್ಬಿಡುತ್ತೆ. ನದಿಗೆ ಬಿದ್ದೋದ ಬಳಿಕ ಅಲ್ಲಿ ಅದಕ್ಕೆ
ಪ್ರಸವ ಆಗೋಯ್ತು. ಈ ಜಿಂಕೆಗೆ ಪ್ರಸವ ಆಗೋಯ್ತು. ಆ ತಾಯಿ ಜಿಂಕೆ ಹೊರಟೋಯ್ತು, ಮರಿ ಜಿಂಕೆ ಒದ್ಲಾಡ್ತಾ ಇತ್ತು. ಅದನ್ನ ನೋಡಿ ಇವನು ತಂದು ಸಾಕದ, ಜಡ ಬರ್ತಾ. ಅದು ದೊಡ್ಡದ ಆಗ್ತಾ ಆಗ್ತಾ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡ್ತು ಅವನಿಗೆ. ಇವನು ಮರಣ ಸಮಯ ಬಂದುಬಿಡ್ತು, ಅದು ದೊಡ್ಡದಾಯ್ತು, ಜಿಂಕೆಗಳ ಹಿಂಡು ಬಂತು, ಅದ್ರ ಹಿಂದೆ ಹೋಗ್ಬಿಡ್ತು. ಹಂಗೆ ಅಲ್ವಾ ನಮ್ಮ ಮಕ್ಕಳುಗಳು? ಇವತ್ತೊಂದು ದಿವಸ ಮಕ್ಕಳುಗಳೆಲ್ಲ ಪರಿಸ್ಥಿತಿ ಅದೇ ರೀತಿ ಆಗಿದೆ. ಹೋಗ್ಬಿಡ್ತು, ವಯಸ್ಸು ಬಂತಲ್ಲ, ಹೊರಟೋಯ್ತು. ಮರಣದ ಸಮಯದಲ್ಲಿ ಅದ್ರ ನೆನಪಿನಲ್ಲೇ ಪ್ರಾಣ ಬಿಟ್ಟು ಹೊರಟೋಯ್ತು ಒಂದು. ಮತ್ತೆ ಜಿಂಕೆ ಆಗ್ಬಿಟ್ಬಿಟ್ಟ. ಹಾಗಾಗಿ ಈ ಮಂತ್ರ ದೀಕ್ಷೆ ಏನಕ್ಕೆ ಅಂತಂದರೆ ನಮಗೆ ಸ್ಮರಣೆಗೆ ಕೊಡ್ತಾರೆ ಮಂತ್ರ ದೀಕ್ಷೆ, ಮಂತ್ರಗಳನ್ನು. ಇದನ್ನು ಜಪ ಮಾಡು, ಸತ್ಯನಾಮ್ ಸತ್ಯನಾಮ್ ಸತ್ಯನಾಮ್, ಇದನ್ನ ಪಡಿಬೇಕು. ಇದನ್ನ ಪಡೆದು ನಾವು ಹೋದಾಗ ಮಾತ್ರ ಇಲ್ಲಿ ಹೇಳ್ದಲ್ಲ, ಅತ್ಯುನ್ನತ ಸ್ಥಿತಿಯಲ್ಲಿದೆಯಲ್ಲ ನಮ್ಮ ಸ್ವರೂಪ, ಅದು ಅದರ ಅನುಭವ ಆಗತ್ತೆ. ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ನಿನ್ನ ಹಳ್ಳಿ ದೊಡ್ಡ ಬೆಟ್ಟದ ಮೇಲಿದ್ರೆ ಆ ಹಳ್ಳಿಗೆ ಈಗೆಲ್ಲ ಪ್ರವಾಹ ಆಗ್ತಾ ಇದೆ ಬೆಳಗಾಂ ಕಡೆ ಎಲ್ಲ. ಆ ಪ್ರವಾಹ ಏನಾದರೂ ಆಗುತ್ತಾ? ಬೆಟ್ಟದ ಮೇಲೆ ಇದ್ರೆ ಬೆಟ್ಟದ ಮೇಲೆ ಇದ್ದಾಗ ಆಗೋದಿಲ್ಲ, ಕೆಳಗಡೆ ಹರ್ಕೊಂಡು ಹೋಗ್ಬಿಡುತ್ತೆ ನೀರು. ಎಂತ ಮಳೆ ಬಂದರೂ ಸಹ ಹರಿದು ಕೆಳಗಡೆ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಎಲ್ಲರ ಆತ್ಮಸ್ಥಿತಿಯು ಅಷ್ಟು ಎತ್ತರದಲ್ಲಿದೆ. ಆ ಸ್ಥಿತಿನ ನೀವು ತಲುಪಬೇಕು. ಆ ಸ್ಥಿತಿಗೆ ತಲುಪಿದ ಮೇಲೆ ಇವೆಲ್ಲ ಏನು ಮಾಡೋದಿಲ್ಲ. ಈ ಪ್ರವಾಹಗಳಿದ್ದಂಗೆ 6 ವಿಕಾರಗಳು, ಪಂಚ ವಿಷಯಗಳು ಇವೆಲ್ಲ ಏನು ಮಾಡೋದಿಲ್ಲ. ಆ ಸ್ಥಿತಿಗೆ ತಲುಪೋದಕ್ಕೆ ನೀನು ಸಾಧನೆ ಮಾಡಬೇಕು. ಇನ್ನೆಲ್ಲ ಸಣ್ಣದು ಅಂತ ಕಾಣಿಸುತ್ತೆ ನಿಮಗೆ. ಏನೇನು ಊಟ ಮಾಡೋದು, ತಿನ್ನೋದು, ಮಲಗೋದು, ಇವೆಲ್ಲ ಆ ಸ್ಥಿತಿ ತಲುಪದ ಮೇಲೆ ಇವೆಲ್ಲ ಏನು ಕೆಲಸಕ್ಕೆ ಬರೋದಿಲ್ಲ. ಬೆಟ್ಟದ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಮನುಷ್ಯ ಆಗ ಅಷ್ಟು ಆ ರೀತಿ ಆಗಿಬಿಡುತ್ತೆ. ಆ ಸ್ಥಿತಿಗೆ ನೀನು ಹೋಗ್ಬೇಕು. ನೋಡಿ, ಆ ಸ್ಥಿತಿಯಲ್ಲಿದ್ದವನ ದೃಷ್ಟಿ ಏನಾಗ್ಬಿಡುತ್ತೆ ಅಂದರೆ ಹಣ, ಪರಿವಾರ, ಸಮಾಜ, ಮಾನ ಸನ್ಮಾನಗಳು, ಪ್ರಭುತ್ವ ಅಂದರೆ ಅಧಿಕಾರ, ಇವೆಲ್ಲ ತುಚ್ಛವಾಗಿ ಕಾಣುತ್ತೆ. ಏನು ಕೆಲಸಕ್ಕೆ ಬರದೇ ಇರೋ ರೀತಿಯಲ್ಲಿ ಕಾಣುತ್ತೆ. ಆ ಒಂದು ಅತ್ಯುತ್ತಮವಾದ ಸ್ಥಿತಿಗೆ ಹೋದ ಮೇಲೆ ಆ ಸ್ಥಿತಿಯನ್ನು ಪಡೆಯೋದಕ್ಕೆ ನೀನು ಪ್ರಯತ್ನ ಮಾಡು. ಮತ್ತು ಹೇಗೆ ಸಿಗುತ್ತೆ ಅದು? ಕೈಸೆ ಮಿಲೆಗೆ ಸ್ವಯಂ ಪರಿಶ್ರಮ ತೋ ಕರ್ನಾ ಹಿ ಪಡೇಗ. ಶ್ರಮ ಹಾಕ್ಬೇಕು ಅಂದರೆ ಕಷ್ಟಪಡಬೇಕಪ್ಪ. ಅದಕ್ಕೆಲ್ಲ ಕಷ್ಟಪಡಬೇಕು. ಹೊಟ್ಟೆಪಾಡಿಗೋಸ್ಕರ ಕಷ್ಟಪಡ್ತೀವಿ ಅಲ್ವರಾ? ಅದಕ್ಕೂ ಅದೇ ರೀತಿ ಶ್ರಮ ಹಾಕಬೇಕು. ಯಾರೋ ಹೇಳಿದ್ರು, ಸಾಯೋ ಸಮಯದಲ್ಲಿ ನಾರಾಯಣ ಅಂದ್ಬಿಟ್ರೆ ಮೋಕ್ಷ ಸಿಕ್ಬಿಡುತ್ತೆ ಅಂತ. ಅಜಾಮಿಳನ ಕತೆ ಅದೆಲ್ಲ ನಮ್ಮನ್ನ ಭ್ರಮೆಗೆ ಸಿಲುಕಿಸೋದು. ತಪ್ಪು ಮಾಹಿತಿಗಳು ಅವೆಲ್ಲ. ಮಾಡೋ ಪಾಪ ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ನಾರಾಯಣ ಅಂದ್ಬಿಟ್ರೆ ನಮಗೆ ಮೋಕ್ಷ ಸಿಗೋದಿಲ್ಲ. ಹಾಗೆ ಆ ರೀತಿ ಸಿಗೋ ಹಾಗಿದ್ರೆ ಇವೆಲ್ಲ ಬರೀತಾ ಇರಲಿಲ್ಲ. ವೈರಾಗ್ಯದಿಂದ ಇರೋ, ಸತ್ಯವನ್ನು ಪಾಲನೆ ಮಾಡೋ, ದಾನ ಮಾಡೋ, ಇವೆಲ್ಲ ಬರೀತಾ ಇರಲಿಲ್ಲ. ನಮ್ಮನ್ನು ತಪ್ಪು ಮಾಹಿತಿಗೆ ಸಿಲುಕಿಸಿದ್ದಾರೆ. ಅಜಮಿಳ ಅಂದರೆ ಅವನೊಬ್ಬ ವ್ಯಕ್ತಿ ತನ್ನ ಸ್ವಂತ ಮಗಳನ್ನೇ ಮದುವೆ ಆಗಿಬಿಡ್ತಾನೆ. ಅವನಿಗೊಂದು ಮಗು ಆಗ್ಬಿಡುತ್ತೆ.
ಅದಕ್ಕೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಕತೆಗಳು ಮರಣದ ಸಮಯದಲ್ಲಿ ಅವನ ಮೇಲೆ ಪ್ರೀತಿ ಜಾಸ್ತಿ, ನಾರ 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 ಅಂತ ಅರ್ಧ ಹೆಸರಿನಲ್ಲಿ ಕರೀತಾ ಇದ್ದಾರೆ, ನಾರಾಯಣ ಅಂದ್ಬಿಟ್ಟಂತೆ. ಈ ಕಡೆ ಯಮದೂತರು ಬಂದರು, ಈ ಕಡೆ ವೈಕುಂಠದವರು ಬಂದರು, ಇವನ ಆತ್ಮ ನನಗೆ ಬೇಕು ನನಗೆ ಬೇಕು ಅಂತ. ವೈಕುಂಠದವರು ನಾರಾಯಣ ಅಂದ್ಬಿಟ್ಟವನೇ ನಮಗೆ ಬೇಕು, ಅವ್ರು ಯಮದೂತರು ಹೇಳ್ತಾರೆ ಅವನು ಮಹಾಪಾಪಿಯವನು ನಮಗೆ ಬೇಕು ಅಂತ. ಇದೆಲ್ಲ ಉದಾಹರಣೆ ಕೊಡ್ತಾರೆ. ನಾನು ಕಳೆದ ವಾರ ಅವನ ಕತೆ ಹೇಳಿದ್ದೆ ನಿಮಗೆ, ನಿಮ್ಮನ್ನು ಯಾವ ರೀತಿ ಮೋಹಕ್ಕೆ ಸಿಲುಕಿಸ್ತೀರಿ ಅಂತ. ಅರ್ಚಕ ನನ್ನ ಹೆಂಡತಿಗೆ ಪೂಜೆ ಮಾಡೋಕ್ಕೆ ಹೇಳ್ಬಿಟ್ಟು ಹೊರಟೋದ. ಅವಳು 2 ದಿನ ನೈವೇದ್ಯಕ್ಕೆ ಪೂಜೆ ಮಾಡಿದ್ಲು, ಊಟ ಮಾಡಿಬಿಟ್ಟ ಅಂದ್ಕೊಳ್ಳಿ. ಮುಗ್ದೆ ಗೊತ್ತಿಲ್ಲ, ನೀನು 2 ದಿನದಿಂದ ಊಟ ಮಾಡಿದ್ಯಾ, ಹೊಟ್ಟೆ ಕೆಟ್ಟ ಹೊಡೆತೆ, ಟಾಯ್ಲೆಟ್ ಮಾಡುವಂತ ಎಲೆ ಇಟ್ಬಿಟ್ಟೋದು. ಮುಗ್ದೆ ನೋಡಿ, ಆ ಟಾಯ್ಲೆಟ್ ಮಾಡುವಂಥ ಎಲೆ ಇಟ್ಬಿಟ್ಟರೆ ಅದು ತುಂಬ ಚಿನ್ನ ಬೆಳ್ಳಿ ಎಲ್ಲ ಇತ್ತಂತೆ, ವಜ್ರ ವೈಡೂರ್ಯಗಳಿತ್ತಂತೆ. ನೋಡಿ, ಈ ರೀತಿ ಕತೆಗಳಿಂದ ನಮ್ಮನ್ನು ಸಿಲುಕಾಕ್ಸ್ಬಿಡ್ತಾರೆ. ಸಾಧ್ಯನಾ ಅದು? ಯಾರಿಗಾದ್ರೂ ಆ ರೀತಿ ದೊರೆತಿದೆಯಾ? ಯೋಚನೆ ಮಾಡಬೇಕು. ಕೇಳಿದರೆ ಪ್ರಶ್ನೆ ಆ ಕಾಲದಲ್ಲಿ ನಡೆದಿರಬಹುದು ಅಂತ ಹೇಳ್ತಾರೆ. ಆ ಕಾಲದಲ್ಲೂ ಮನುಷ್ಯರು ಇದ್ರು, ಈ ಕಾಲದಲ್ಲೂ ಮನುಷ್ಯರಿದ್ದಾರೆ. ಪಾಂಡವರ ಕಾಲದಲ್ಲಿ ಅಸೂಯೆ ಇರಲಿಲ್ವಾ ದುರ್ಯೋಧನನಿಗೆ ಪಾಂಡವರ ಮೇಲೆ? ಇತ್ತು, ಈಗಲೂ ಇದೆ ಅಸೂಯೆ, ಆಸೆ ಅವನಿಗೂ ಇತ್ತು, ಈಗಲೂ ಇದೆ ಮನುಷ್ಯರಿಗೆ ಆಸೆ. ಅದೆಲ್ಲ ನಮ್ಮನ್ನು ಭ್ರಮೆಗೆ ಸಿಲುಕಿಸೋ ಹಾಕೋ ಕತೆಗಳು, ಮೋಹಕ್ಕೆ ಸಿಲುಕಿಸೋ ಹಾಕೋ ಕತೆಗಳು. ಎಚ್ಚರಗೊಳ್ಳಬೇಕು ಅವುಗಳಿಂದ. ಸಾಧ್ಯನಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಆ ಪ್ರಶ್ನೆ ಮಾಡೋ ಸಾಮರ್ಥ್ಯ ಬೇಕು ಅಂತ ಅಂದರೆ ನಮಗೆ ನೋಡಿ, ಇಂತಹ ಸತ್ಯವಾದ ಜ್ಞಾನವನ್ನು ತಿಳಿಬೇಕು. ಸತ್ಯವಾದ ಜ್ಞಾನವನ್ನು ತಿಳಿದ್ರೆ ಮಾತ್ರ ಅವುಗಳನ್ನೆಲ್ಲ ನಾವು ಕೂಲಂಕುಷವಾಗಿ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಇಲ್ಲ ಅಂದರೆ ಬರೋದಿಲ್ಲ. ಭ್ರಮೆಯ ಕಥೆಗಳನ್ನು ಕೇಳ್ತಾ ಇರ್ತೀವಿ. ಮತ್ತೆ ಅವುಗಳನ್ನು ಪೂಜೆ ಮಾಡೋದ್ರಿಂದ ಮತ್ತೆ ಜನನ, ಮತ್ತೆ ಹುಟ್ಟು, ಮತ್ತೆ ಜನನ, ಮತ್ತೆ ಹುಟ್ಟು. ಒಂದು ರಾಮಾಯಣದ ಉದಾಹರಣೆ ಕೊಡ್ತಾರೆ. ಪಿತೃವಾಕ್ಯ ಪರಿಪಾಲನೆ ಮಾಡಿದಂಥ ರಾಮಚಂದ್ರ ವನವಾಸಕ್ಕೆ ಹೋದ. ಪ್ರಹ್ಲಾದನ ಉದಾಹರಣೆ ಕೊಡ್ತಾರೆ. ಪ್ರಹ್ಲಾದ ಮಗ, ಹಿರಣ್ಯಕಶಿಪುವಿನ ಮಗ. ಇವನು ಅವನ ಮಾತನ್ನ ಕೇಳದೆ, ಮಗನ ಮಾತನ್ನ ಕೇಳದೆ ಅವನು ನಾಶ ಆದ ಅಂತ. ಅದಕ್ಕೊಬ್ಬರು ಪ್ರಶ್ನೆ ಹಾಕಿದ್ರು, ಯಾವುದನ್ನ ನಾವು ಪಾಲನೆ ಮಾಡಬೇಕು? ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾ, ಇಲ್ಲ ಪ್ರಹ್ಲಾದನಂತೆ ಭಕ್ತಿ ಮಾಡಬೇಕಾ? ಅದಕ್ಕೆ ಉತ್ತರ ಕಳಿಸಿದ್ರು, ಎರಡರಿಂದಲೂ ಮೋಕ್ಷ ಇಲ್ಲ. ಏನೋ ಕೇವಲ ನಾವು ತಂದೆ ಮಾತುಗಳನ್ನು ಕೇಳ್ತಾ ಕಾಲ ಹರಣ ಮಾಡಿದ್ರೆ, ಆತ್ಮಜ್ಞಾನವನ್ನು ತಿಳಿದೇ ಹೋದರೆ ನಮಗೆ ಬಿಡುಗಡೆ ಇಲ್ಲ. ಉತ್ತರ ಅದೇ. ಗುರುಗಳು ಹಿರಿಯರಿಗೆ ಗೌರವಿಸಬೇಕು. ಭ್ರಮೆಯ ಮಾತುಗಳನ್ನು ಹೇಳಿದ್ರೆ ನಾವು ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಸಣ್ಣವರಾದವರು, ಇದು ಸತ್ಯವೇ, ಇದು ಅಸತ್ಯವೇ? ಅಸತ್ಯದ ಕಡೆ ಹೋದರೆ ನಾಶ, ಸತ್ಯದ ಕಡೆ ಹೋದರೆ ಬಿಡುಗಡೆ. ಅಸತ್ಯದ ಕಡೆ ಹೋದರೆ ಬಂಧನ, ಸತ್ಯದ ಕಡೆ ಹೋದರೆ ಮೋಕ್ಷ. ಯಾವುದು ಅಂದರೆ ಸತ್ಯ ಅಂದರೆ ನಮ್ಮೆಲ್ಲರ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಆತ್ಮ. ಅದನ್ನು ಸತ್ಯನಾಮ ಅಂತ ಹೇಳಿದ್ದಾರೆ ಕಬೀರ್ ಸಾಹೇಬ್. ಅದನ್ನು ಹನುಮಾನ್ ಸಾಹೇಬರು ತಿಳಿಸೋದು ನಮಗೆ. ಸತ್ಯನಾಮ್ ಅದರ ಅನುಭವವೇ ಉತ್ತಮ ಸ್ಥಿತಿ. ಅದನ್ನು ಅನುಭವ ಆಗಬೇಕಾದ್ರೆ ನಮ್ಮ ಮನಸ್ಸು ಶುದ್ಧ ಆಗಬೇಕು. ಆಗಲೇ ಹೇಳ್ದಂಗೆ ನಮ್ಮ ಮನಸ್ಸು ಕೊಳೆಯಿಂದ ತುಂಬಿಕೊಂಡಿದೆ.
6 ವಿಕಾರಗಳಿಂದ ತುಂಬಿಕೊಂಡಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗದ್ವೇಷ, ಪಂಚ ವಿಷಯಗಳು, ಇವುಗಳಿಂದ ತುಂಬಿಕೊಂಡಿರತಕ್ಕಂಥ ಮನಸ್ಸನ್ನ ತೊಳಿಬೇಕಾದ್ರೆ, ಶುದ್ಧ ಮಾಡ್ಕೊಳ್ಬೇಕಾದ್ರೆ ಸತ್ಸಂಗ, ಗುರುವಚನಗಳಲ್ಲಿ ಶ್ರದ್ಧೆ, ಗುರುಭಕ್ತಿ, ವಿಶ್ವಾಸ ಎಲ್ಲ. ಗುರುವಚನಗಳನ್ನು ನೀನು ನಿನ್ನ ಜ್ಞಾನದ ಶಕ್ತಿಯಿಂದ ಮನನ ಮಾಡಿ, ಯೋಚನೆ ಮಾಡಿ ಅದನ್ನು ಒಪ್ಕೋ. ಮನನ ಮಾಡಿ, ಯೋಚನೆ ಮಾಡಿ ಒಪ್ಕೋ. ಯಾರೋ ಹೇಳಿದ್ರು ಅಂತೇಳಿ ಒಪ್ಕೊಳ್ಬೇಡ. ಗುರುಗಳೇ ಹೇಳಿದ್ರು ಅಂತೇಳಿ ಒಪ್ಕೊಳಕ್ ಹೋಗ್ಬೇಡ. ಯೋಚನೆ ಮಾಡು, ನಿನಗೆ ಜ್ಞಾನದ ಶಕ್ತಿ ಇದೆ. ಬಸವಣ್ಣವರು ಅಕ್ಕಮಹಾದೇವರೆಲ್ಲ ಭಕ್ತಿ ಮಾರ್ಗ ತಾನೇ ಹೋಗಿದ್ದು. ಹೌದು, ಅವರು ಆತ್ಮ ಮಾರ್ಗದಲ್ಲಮ್ಮ ಹೋಗಿದ್ದವರು. ಚನ್ನ ಮಲ್ಲಿಕಾರ್ಜುನ ಅಂತ ಒಂದು ನಾಮಾಂಕಿತ ಕೊಟ್ಕೊಂಡ್ರು. ಆತ್ಮ ಮಾರ್ಗದಲ್ಲಿ ಅವ್ರು ಹೋಗಿದ್ದು. ಅವರು ಕೂಡಲ ಸಂಗಮ ದೇವ ಅಂತ ಕೊಟ್ಟರು. ಯಾರೋ ಬಸವಣ್ಣವರು. ಇವರು ಚನ್ನ ಮಲ್ಲಿಕಾರ್ಜುನ. ತಮ್ಮ ತಮ್ಮ ಸ್ವರೂಪಕ್ಕೆ ಅವರು ತಿಳಿಸಿದ್ದು ಜ್ಞಾನನೇ ಅಲ್ಲ, ಜ್ಞಾನ ಅಲ್ಲ. ಅದರಿಂದ ಹೇಳ್ಬೇಕು, ಏನೇನು ತಿಳಿಸ್ತಾರೆ ಗುರುಗಳು? ಅಸ್ಥಿರಂ ಜೀವಿತೇ ಲೋಕೆ. ಈ ಪ್ರಪಂಚದಲ್ಲಿ ಯಾರೂ ಚಿರಂಜೀವಿಗಳಲ್ಲ. ಅಸ್ಥಿರಂ ಅಂದ್ರೆ ಸ್ಥಿರವಾಗಿ ಯಾರೂ ಇಲ್ಲ. ಯಾರನ್ನಾದ್ರೂ ನೋಡಿದೀವ ಸ್ಥಿರವಾಗಿರೋದು? ಇತಿಹಾಸಗಳನ್ನು ನೋಡಿದ್ವಿ. ಎಂತೆಂಥ ಚಕ್ರವರ್ತಿಗಳು ಹಾಳು ಹೊರಟೋಗ್ಬಿಟ್ರು. ಅಲೆಕ್ಸಾಂಡರ್ ಹೊರಟೋದ ಅಲ್ವಾ? ಎಂತೆಂಥ ರಾಜ ಮಹಾರಾಜಗಳು ನೋಡಿ. ಅಸ್ಥಿರಂ ಜೀವಿತೆ ಲೋಕೆ. ಈ ಪ್ರಪಂಚದಲ್ಲಿ ಯಾರೂ ಚಿರಂಜೀವಿಗಳಲ್ಲ. ಅಸ್ಥಿರಂ ಧನ ಯೌವನೆ. ಹಣ ಸತತವಾಗಿ ಕೆಲವ್ರ ಬಳಿ ಇದೆ. ಕೆಲವರು ಸಂಪಾದನೆ ಮಾಡಿದ್ರು, ಕೆಲವರು ಕಳೆದ್ಬಿಟ್ರು. ಯೌವನ ನೋಡಿ, ಕಣ್ಣಕ್ಕೆ ಕಾಣ್ತಾ ಇದೆ. ಯೌವನ ಸ್ಥಿರವಾಗಿದೆಯಾ ಎಲ್ಲರಿಗೂ? ಯಾರಿಗೂ ಸ್ಥಿರವಾಗಿಲ್ಲ. ಯೌವನ ಕಳೀತಾ ಇದೆ. ವೃದ್ಧಾಪ್ಯ ಬಂತು, ಜೊತೆಗೆ ಮೃತ್ಯುನೂ ಬಂದ್ಬಿಡ್ತು, ಮರಣ ಆಗೋಯ್ತು. ಅದಕ್ಕೆ ಅಸ್ಥಿರ. ಸ್ಥಿರವಾಗಿ ಯಾವುದೂ ಇಲ್ಲ. ಸಂಪತ್ತಿಲ್ಲ. ಯಾವುದೂ ಶಾಶ್ವತ ಇಲ್ಲ ಈ ಪ್ರಪಂಚದಲ್ಲಿ. ಮತ್ತು ಯಾವುದು ಶಾಶ್ವತ? ನೀನು ಮಾಡಿದ ಧರ್ಮ ಶಾಶ್ವತ. ಧರ್ಮ ಅಂದ್ರೆ ದಾನ, ಇವೆಲ್ಲ ಅದೊಂದು ಭಾಗ. ಅದೇ ನಿಜವಾದ ಧರ್ಮ ಯಾವುದು ಅಂದ್ರೆ ತನ್ನನ್ನ ತಾನು ತಿಳಿಯೋದೇ ನಿಜವಾದ ಧರ್ಮ. ಸ್ವಂತದ್ದು ಸ್ವಧರ್ಮ ಅದು. ಇದೆಲ್ಲ ಪರಧರ್ಮ. ಯಾವುದೋ ದಾನ ಕೊಡೋದು, ಮಾಡೋದು, ಇವೆಲ್ಲ ಪರಧರ್ಮ. ಅದು ನಿಮಗೆ ಸಹಾಯ ಮಾಡುತ್ತೆ ಭಕ್ತಿ ಮಾರ್ಗಕ್ಕೆ ಹೋಗೋದಿಕ್ಕೆ, ಜ್ಞಾನ ಮಾರ್ಗಕ್ಕೆ ಹೋಗೋದಿಕ್ಕೆ. ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಹಾಗಾಗಿ ಸ್ವಧರ್ಮವನ್ನ ಪಾಲನೆ ಮಾಡಿ, ಸ್ವಧರ್ಮವನ್ನ ಪಾಲನೆ ಮಾಡಿ, ಜ್ಞಾನವನ್ನ ತಿಳಿಯಿರಿ. ಜ್ಞಾನ ಪ್ರಕಾಶ ಕೊಡುತ್ತೆ, ಅಂದ್ರೆ ಬೆಳಕು. ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನ, ಕತ್ತಲೆಯನ್ನು ದೂರ ಮಾಡುತ್ತೆ. ಕತ್ತಲೆ ಅಂದ್ರೆ ಭ್ರಮೆಯ ವಸ್ತುಗಳಲ್ಲಿ ಮೋಹ ಇಟ್ಟಿರುವುದನ್ನು ದೂರ ಮಾಡುತ್ತೆ. ಮತ್ತು ಬೇರೆ ಬೇರೆ ವಿಚಾರಗಳಿಂದ ಮೋಕ್ಷ ಕೊಡುತ್ತೆ ಅನ್ನೋದು ದೂರ ಮಾಡುತ್ತೆ ಜ್ಞಾನ. ಮತ್ತು ನಮ್ಮ ಕೆಲಸಗಳು, ಒಳ್ಳೆ ಕೆಲಸಗಳನ್ನು ಮಾಡಿ, ಕರ್ಮಗಳನ್ನು ಮಾಡಿ, ಅದು ಭಾಗ್ಯವನ್ನ ನಿರ್ಮಾಣ ಮಾಡುತ್ತೆ. ದಾನ, ಕರುಣೆ, ಶೀಲ ಇವೆಲ್ಲ ಕೆಲಸ ಕಾರ್ಯಗಳು ನಿಮ್ಮನ್ನ ಜ್ಞಾನದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ, ಒಳ್ಳೆ ಫಲ ಕೊಡುತ್ತೆ. ಕರುಣೆ ಇದೆಲ್ಲ ತಿಳಿಸ್ತಾರೆ. ಸಂಬಂಧಗಳನ್ನ ಕೂಡಿಸುತ್ತೆ.
ಕರುಣೆ ಸಮಾಜವನ್ನು ಸುಂದರಗೊಳಿಸುತ್ತೆ. ಯಾರ್ಯಾರು ಕರುಣೆಯಿಂದ ನಡ್ಕೊಳ್ತಾ ಇರ್ತಾರೋ ಅವರಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಮಹಾತ್ಮರು ಕರುಣೆಯಿಂದ ಇರ್ತಾರೆ. ಮನಸ್ಸನ್ನ ಆಳಿದವರವರು ಕರುಣೆಯನ್ನ ಧಾರಣೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮನಸ್ಸು ಇವ್ರು ಹೇಳ್ದಂಗೆ ಮನಸ್ಸು ಕೇಳಬೇಕು, ಆ ರೀತಿ ಇಟ್ಕೊಂಡಿರ್ತಾರೆ. ಕರುಣೆಯಿಂದ ತುಂಬಿರ್ತಾರೆ. ನೋಡಿ, ಅವ್ರ ಮುಂದೆ ಸಾಕಷ್ಟು ಜನ ಅವ್ರ ಮಾತುಗಳನ್ನು ಕೇಳಿ ಅವರವರ ಜೀವನಗಳನ್ನ ಸುಂದರವಾಗಿ ಇಟ್ಟುಕೊಂಡಿರ್ತಾರೆ. ದುಶ್ಚಟಗಳಿಂದ ದೂರವಾಗಿರ್ತಾರೆ. ದುಷ್ಕರ್ಮಗಳನ್ನ ದೂರ ಮಾಡಿರ್ತಾರೆ. ಯಾರ ಸಂಸಾರದಲ್ಲಿ ದುಷ್ಕರ್ಮಗಳು ದೂರ ಆಗಿದೆ ಅವರ ಮನೆ ಸಂಸಾರ ಚೆನ್ನಾಗಿರುತ್ತಾ? ಸುಂದರವಾಗಿರುತ್ತೆ. ಮತ್ತು ಸತ್ಯ, ಆಗಲೇ ಹೇಳಿದೆ, ಸತ್ಯ ನಮ್ಮ ಸ್ವರೂಪ ಯಾವಾಗಲೂ ಗೆಲ್ಲುತ್ತೆ. ಈ ಹೊರಗಿನ ಸತ್ಯ ಅಲ್ಲ ಸ್ವಾಮಿ, ಅದನ್ನೆಲ್ಲ ಯಾಮಾರಿಸ್ಬಿಡ್ತಾರೆ. ನಮ್ಮ ಸ್ವರೂಪದ ಸತ್ಯ ಗೆಲ್ಲುತ್ತೆ ಅಂದ್ರೆ ನಮ್ಮನ್ನು ದಾಟಿಸುತ್ತೆ. ಏನೋ ಬಂಧನದಿಂದ ದಾಟಿಸುತ್ತೆ, ಜನನ ಮರಣಗಳಿಂದ ಬಂಧನದಿಂದ ದಾಟಿಸುತ್ತೆ. ಮತ್ತು ಆ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅದೇ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಜ್ಞಾನ ಮಾರ್ಗದಲ್ಲೇ ಕರ್ಕೊಂಡು ಹೋಗುತ್ತೆ. ಭ್ರಮೆಯ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಭ್ರಾಂತಿಯ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಭ್ರಾಂತಿ ಅಂದರೆ ತಪ್ಪು ತಿಳುವಳಿಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಭ್ರಮೆ ಅಂದರೆ ಇರೋದೊಂದು ತಿಳಿಯೋದೊಂದು. ಭ್ರಮೆ ಅಂದರೆ ಇರೋದೊಂದು ತಿಳಿಯೋದೊಂದು. ಒಬ್ಬ ವ್ಯಕ್ತಿ ರಾತ್ರಿಯಲ್ಲಿ ಹಗ್ಗವನ್ನು ತುಳಿದು ಬಿಡ್ತಾನೆ. ಅವನಿಗೆ ಭಾಸವಾಗುತ್ತೆ, ಓ ಇದು ಹಾವು, ಭಯಭೀತನಾಗ್ಬಿಡ್ತಾನೆ. ಹಗಲಿನಲ್ಲಿ ಎದ್ದು ನೋಡ್ತಾನೆ, ಅದು ಹಗ್ಗ. ನೋಡಿ, ಭ್ರಮೆ, ಇರೋದೊಂದು ತಿಳಿಯೋದೊಂದು. ಭ್ರಾಂತ, ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಏನು? ಮೋಕ್ಷ ಬೇರೆ ಯಾವುದರಿಂದಲೋ ಸಿಕ್ಬಿಡುತ್ತೆ. ಈ ರೀತಿ ತಪ್ಪು ತಿಳುವಳಿಕೆ ಇವೆಲ್ಲ ನಿವಾರಣೆ ಮಾಡೋದು ಯಾವುದು ಅಂದರೆ ನಿಜವಾದ ಸತ್ಯವಾದ ಆತ್ಮಜ್ಞಾನ. ಅದರಿಂದ ಈ ಆತ್ಮಜ್ಞಾನವನ್ನ ತಿಳಿರಿ. ಕಾರ್ತೀಕ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ. ಅವಾಗೇನಾಗುತ್ತೆ, ಆ ಗುಡಿ ದೇವಸ್ಥಾನಗಳು ಶೃಂಗಾರವಾಗಿ ಕಾಣ್ತವೆ, ಬಹಳ ಚೆನ್ನಾಗಿ ಕಾಣ್ತಿದೆ. ಅದೆಲ್ಲ ಬಂಗದ ಲಕ್ಷ ದೀಪೋತ್ಸವ. ಸಂತರು ಹೇಳಿರೋದು, ಮಹಾತ್ಮರು ಹೇಳಿರೋ ಮಾತುಗಳು. ಅದನ್ನ ಮಾಡಿದ್ರೆಷ್ಟು, ಬಿಟ್ರೆಷ್ಟು. ಮಾಡಿದ್ರೂ ಲಾಭ ಇಲ್ಲ, ಮಾಡದೇ ಇದ್ರೂ ನಷ್ಟ ಇಲ್ಲ. ಅದೆಲ್ಲ ಧಾರ್ಮಿಕ ಕ್ರಿಯೆಗಳು. ಅದಕ್ಕೆ ಹೇಳ್ತಾರೆ, ನಿನ್ನ ಅಜ್ಞಾನದ ಕತ್ತಲೆಯನ್ನು ಕಳೆಯುವ ಒಂದು ಅರಿವಿನ ಲಕ್ಷ ದೀಪವನ್ನು ನಿನ್ನ ಅಂತರಂಗದಲ್ಲಿ ಬೆಳಗಿಸಿಕೋ. ನೋಡಿ, ನಿನ್ನ ಅಜ್ಞಾನದ ಕತ್ತಲೆಯನ್ನ ಕಳೆಯುವ ಒಂದು ಅರಿವನ್ನೇ ನಮ್ಮ ಸ್ವರೂಪ, ನಮ್ಮ ಆತ್ಮ. ಆ ಒಂದು ದೀಪವನ್ನ ನಿನ್ನ ಅಂತರಂಗದಲ್ಲಿ ಬೆಳಗಿಸಿಕೋ. ನೀನು ಅದನ್ನು ಬೆಳಗಿಸಿಕೊಳ್ಳದೆ ಹೋದರೆ ನಿನ್ನ ಬದುಕು ಯಾವಾಗಲೂ ಕತ್ತಲೆಯಪ್ಪ. ನಿನ್ನ ಬದುಕು ಯಾವಾಗಲೂ ಕತ್ತಲೆ. ಅಂದ್ರೆ ನೀನು ಹುಡ್ತಾ ಇರ್ತೀಯ, ಸಾಯ್ತಾ ಇರ್ತೀಯ, ದುಃಖಗಳನ್ನು ಅನುಭವಿಸ್ತಾ ಇರ್ತೀಯ. ಯಾವಾಗ ಈ ಕತ್ತಲೆ ಹೊರಟೋಗುತ್ತೋ ಅಂತರಂಗದಲ್ಲಿ ಶಾಂತಿ, ಸಮಾಧಾನ ಯಾರಿಗೂ ಇಲ್ಲ. ಇವತ್ತೊಂದು ದಿವಸ ಶಾಂತಿ, ಸಮಾಧಾನ, ಸಂತೋಷ ಇಲ್ಲ. ಆ ಸಂತೋಷ ಹುಡುಕೋಕ್ಕೋಸ್ಕರ ಹಲವಾರು ರೀತಿಯ ಮೋಜು ಮಸ್ತಿಗಳು, ವಿಲಾಸ ಜೀವನ ಮಾಡ್ತಾ ಇದ್ದಾರೆ ಮನುಷ್ಯರು. ಸಂತೋಷ ಸಿಗ್ತಾ ಇಲ್ಲ.
ನಿಜವಾದ ಸಂತೋಷ, ನಿಜವಾದ ಆನಂದ ಅದು ನಿನ್ನಲ್ಲೇ ಇದೆ, ನಿನ್ನಲ್ಲೇ ಇದೆ. ಇಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರು. ಲಕ್ಷ ಅಂದ್ರೆ ಅರ್ಥ, ಲಕ್ಷ್ಯ ಗುರಿ. ನೋಡಿ, ಲಕ್ಷ ಅದು ಸಂಖ್ಯೆ ಆಯ್ತು, ಇದು ಲಕ್ಷ್ಯ ಅಂದ್ರೆ ಗುರಿ. ನಿನ್ನ ಗುರಿ ಯಾವ ಕಡೆ ಇರಬೇಕು? ನಿನ್ನ ಅರಿವಿನ ಕಡೆ ಇರಬೇಕು ನಿನ್ನ ಗುರಿ. ಆ ಲಕ್ಷ್ಯ ಬಿಟ್ಬಿಡಿ. ನಿನ್ನ ಅರಿವಿನ ದೀಪವನ್ನ ನಿನ್ನ ಅಂತರಂಗದಲ್ಲಿ ಬೆಳಗಿಸಿದರೆ ನಿನಗೆ ಸಂತೋಷ ಸಿಗುತ್ತಪ್ಪ, ನಿನಗೆ ಶಾಂತಿ ಸಿಗುತ್ತೆ, ನಿನಗೆ ಸಮಾಧಾನ ಸಿಗುತ್ತೆ. ನೆಮ್ಮದಿ ಸಿಗುತ್ತೆ. ನೆಮ್ಮದಿಯ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಪರಿಶ್ರಮ ಬೇಕು. ಪರಿಶ್ರಮ ಸುಮ್ಮನೆ ಸಿಗೋದಿಲ್ಲ. ನಮ್ಮ ಸ್ವರೂಪ, ನಮ್ಮ ಸ್ವರೂಪದ ಅನುಭವ, ಆ ಪರಿಶ್ರಮದ ವಿಚಾರ ತಿಳಿಯೋದು ನಿಜವಾದ ಸದ್ಗುರುಗಳು, ಸಚ್ಚೆ ಸದ್ಗುರು ಅಂತ ಹೇಳ್ತಾರೆ. ನಿಜವಾದ ಸದ್ಗುರು ಈ ರೀತಿಯ ಜ್ಞಾನವನ್ನು ತಿಳಿದಿರತಕ್ಕಂಥ ಸದ್ಗುರುಗಳಲ್ಲಿ ನೀವು ಆಶ್ರಯಿಸಬೇಕು. ಅವರ ಆಧಾರ ಅವಶ್ಯಕ. ಅವರ ಆಧಾರ ಅವಶ್ಯಕ. ತಾಯಿಗೆ, ಮಗುವಿಗೆ ತಾಯಿಯ ಆಧಾರ ಅವಶ್ಯಕ. ಅದೇ ರೀತಿಯಾಗಿ ನಮ್ಮ ಸ್ವರೂಪ, ನಮ್ಮ ಆತ್ಮ, ಸತ್ಯನಾಮ ಎಂಬ ಸ್ವರೂಪದ ವಿಚಾರ ಅನುಭವ ಆಗಬೇಕಾದ್ರೆ ಗುರುಗಳ ಸಹಾಯ ಅವಶ್ಯಕತೆ ಇದೆ. ಗುರುಗಳ ಸಹಾಯ ಅವಶ್ಯಕತೆ ಇದೆ. ಅವರುಗಳು ನಮಗೆ ಈ ರೀತಿ ಇರಬೇಕು ಅಂತ ಆಚರಣೆಗಳನ್ನು ತಿಳಿಸ್ತಾರೆ. ನಿನಗೆ ಅದರ ಅನುಭವ ಆಗಬೇಕಾದ್ರೆ. ಆಗಲೇ ಹೇಳ್ದಂಗೆ ಮೊಟ್ಟ ಮೊದಲನೆಯದು ಅಹಿಂಸೆಯನ್ನು ನೀನು ಪಾಲನೆ ಮಾಡಬೇಕು. ಹಿಂಸಾ ವೃತ್ತಿಯನ್ನು ಬಿಡಬೇಕು. ಆಹಾರಕ್ಕೋಸ್ಕರ ಆಗಿರ್ಬೋದು, ಅದನ್ನು ಬಿಡಿ. ಆಹಾರನೇ ಮನಸ್ಸನ್ನು ಶುದ್ಧಿ ಮಾಡತಕ್ಕಂಥದ್ದು. ಮೊತ್ತ ಮೊದಲನೇದು ಆಹಾರ ಶುದ್ಧವಾಗಿರಲಿ. ಆಹಾರ ಶುದ್ಧವಾದ ಬಳಿಕ ಈ ಅರಿಷಡ್ವರ್ಗಗಳನ್ನು ದೂರ ಮಾಡಿ ಅಂತ ಹೇಳ್ತಾರೆ. ಅದನ್ನ ಕ್ರಮೇಣ ಹಂತ ಹಂತವಾಗಿ ದೂರ ಮಾಡ್ಕೊಬೇಕು. ಪಂಚ ವಿಷಯಗಳ ಮೇಲಿರತಕ್ಕಂಥ ಆಸಕ್ತಿ, ಇಚ್ಛೆ, ಅದನ್ನ ದೂರ ಮಾಡಿ ಅಲ್ಲಿ. ಹಾಗಾದ್ರೆ ಊಟ ಮಾಡೋದು ಬೇಡವಾ? ಮಾಡಬೇಕು. ಊಟ, ನಿದ್ದೆನೂ ಮಾಡಬೇಕು. ಇಲ್ಲ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಆರೋಗ್ಯ ಕೆಟ್ಟರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಮಿತಿಯಾಗಿ ಆಹಾರವನ್ನು ತೆಗೆದುಕೊಳ್ಬೇಕು. ಇತಿಮಿತಿಯಾಗಿ ನಿದ್ರೆಯನ್ನು ಮಾಡಬೇಕು. ಕಳೆದ ವಾರ ಹೇಳಿದ್ವಿ, ಕೃಷ್ಣನೇ ಹೇಳಿದ್ದಾನೆ, ಆಹಾರ ವಿಹಾರಗಳಲ್ಲಿ ಇತಿಮಿತಿ ಇರಲಿ. ಅತಿಯಾಗಿ ಆಹಾರ ತೆಗೆದುಕೊಳ್ಳೋದು ಮನುಷ್ಯನಿಗೆ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ, ಜ್ಞಾನ ಸಾಧನೆಗೆ ಅಡ್ಡಿಯಾಗುತ್ತೆ. ಜ್ಞಾನ ಸಾಧನೆಗೆ ಅಡ್ಡಿಯಾಗುತ್ತೆ. ಈ ರೀತಿಯ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಭಕ್ತಿ ಮಾಡಿ ಅಂತ ಹೇಳ್ತಾರೆ. ಗುರು ಭಕ್ತಿ, ಗುರು ಸೇವೆ, ಸತ್ಸಂಗ. ಸತ್ಸಂಗ ಕೇಳ್ತಾ ಇದ್ದೀರಾ? ಮನನ,
ಮನೆಯಲ್ಲಿ ಹೋದಾಗ ಬಿಡುವಿದ್ದಾಗ ಮನನ ಮಾಡಿ. ಬಿಡುವು ಸಾಕಷ್ಟು ಸಿಗುತ್ತೆ ನಮಗೆಲ್ಲ. ನಮ್ಗೆ ಯಾರು ಕೆಲಸ ಹೇಳೋರಿಲ್ಲ, ಎಲ್ಲ ಯುವಕರು ಮಾಡ್ತಾ ಇದ್ದಾರೆ ಅಲ್ವಾ ಸ್ವಾಮಿ? ಹಾಂ, ಬಿಡುವಿದ್ದಾಗ ಮನನ ಮಾಡಿ. ಮನನ ಮಾಡ್ತಾ ಮಾಡ್ತಾ ನಿಧಿಧ್ಯಾಸನ, ಅದರ ಚಿಂತನೆಯಲ್ಲೇ ತೊಡಗಿಸ್ಕೊಳ್ಳಿ. ಅದೇ ನಿಧಿಧ್ಯಾಸನ. ಇವುಗಳನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಮಾತ್ರ ನಿಮಗೆ ಅದು ಸಿಗುತ್ತೆ. ಅಭ್ಯಾಸ ಮಾಡಬೇಕು ಪ್ರತಿದಿನ 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 ಬೆಳಿಗ್ಗೆ ಗುರುವಿನ ಸ್ಮರಣೆ, ಗುರುವಿನ ಸ್ಮರಣೆ, ಸತ್ಸಂಗದ ವಿಚಾರ, ಇವುಗಳನ್ನು ಮಾಡ್ತಾ ಇದ್ರೆ ಮನಸ್ಸು ಶುದ್ಧ ಆಗುತ್ತೆ. ಮನಸ್ಸು ಶುದ್ಧ ಆಗುತ್ತೆ. ಮನಸ್ಸು ಚಂಚಲವಾಗೋದಿಲ್ಲ, ಹರಿದಾಡೋದಿಲ್ಲ. ಅವೆಲ್ಲ ಸಾಧನೆಗಳ ವಿಚಾರ ತಿಳಿಬೇಕಾದ್ರೆ ಸತ್ಸಂಗವನ್ನು ಮಾಡಿ, ಸತ್ಸಂಗವನ್ನು ಮಾಡಿ. ಕಂಪನಿ, ಸಂಘ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಗುರುಗಳ ಸಂಘ. ಸತ್ಸಂಗತ್ವೇ ನಿಸ್ಸಂಗ. ನಿಸ್ಸಂಗರಾಗ್ಬಿಡ್ತೀರಾ ಅಂದರೆ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹರಿದಾಡೋದಿಲ್ಲ. ಸತ್ಸಂಗ ಮಾಡ್ತಾ ಮಾಡ್ತಾ. ಸತ್ಸಂಗತ್ವೇ ನಿಸ್ಸಂಗ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಎಲ್ಲ ರೀತಿಯ ಮೋಹಗಳು ಕಳೆತಾ ಇರ್ತವೆ. ಯಾವುದು ಸ್ಥಿರ ಅಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಗಲೇ ಹೇಳ್ದಂಗೆ ಅಸ್ಥಿರಂ ಧನ ಯೌವನೆ ಅಂದ, ಐಶ್ವರ್ಯ, ಇವೆಲ್ಲ ಅಸ್ಥಿರ. ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ನಾವೇ ಸಂಪಾದನೆ ಮಾಡಿದ್ದು, ನಾವೇ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಿದ್ದು. ಕಳಿಸ್ತಾರ ನಮ್ಮ ಹಿಂದೆ? ಸಾಧ್ಯ ಇಲ್ಲ. ಹಣ ಒಡವೆ ಯಾವುದು ಬರೋದಿಲ್ಲ. ಅದೇ ಅಸ್ಥಿರಂ. ನಿನ್ನಿಂದ ಯಾವುದು ಬರೋದಿಲ್ಲ. ಈ ವಿಚಾರಗಳನ್ನೆಲ್ಲ ತಿಳಿಸ್ತಾರೆ. ನಿಸ್ಸಂಗತ್ವೇ ನಿರ್ಮೋಹ, ಮೋಹವನ್ನು ದೂರ ಮಾಡುತ್ತೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ನೋಡಿ, ತತ್ವ ಅಂದರೆ ಸ್ವರೂಪ ನಿಶ್ಚಲವಾಗಿದೆ. ಅದು ಪರಿವರ್ತನೆ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ದೇಹ ಬದಲಾವಣೆ ಆಯಿತು, ಬಾಲ್ಯ ಬಂತು, ಕುಮಾರತ್ವ ಬಂತು, ದಪ್ಪ ಆಯಿತು, ಯೌವನ ಬಂತು, ಇನ್ನೂ ದಪ್ಪ ಆಯಿತು, ವೃದ್ಧಾಪ್ಯ ಬಂತು, ಕರಗೋಯ್ತು. ಕರಗೋಯ್ತು ದೇಹ ಅಲ್ವರಾ? ಅದ್ರ ಮಧ್ಯೆನೂ ಕರಗುತ್ತೆ. ಕಾಯಿಲೆ ಕಸಾಲೆಗಳು ಬಂದಾಗ, ರೋಗ ರುಜಿನಗಳು ಬಂದಾಗ ದೇಹ ಕರಗುತ್ತೆ. ಮತ್ತೆ ಒಳ್ಳೆ ಆಹಾರ ಕೊಟ್ಟಾಗ ಇನ್ನೂ ದಪ್ಪ ಆಗುತ್ತೆ. ವೃದ್ಧಾಪ್ಯದಲ್ಲಿ ನೀವೇನೇ ಆಹಾರ ಕೊಟ್ಟರು ದಪ್ಪ ಆಗೋದಿಲ್ಲ ಸ್ವಾಮಿ. ಎಂಥ ಪೌಷ್ಟಿಕ ಆಹಾರ ಕೊಟ್ಟರು ಅಕಸ್ಮಾತ್ ದಪ್ಪವಾಗಿ ಕಂಡು ಕೂಡ ಶಕ್ತಿ ಇರೋದಿಲ್ಲ. ಯೌವನದಲ್ಲಿ ಇದ್ದಂಥ ಶಕ್ತಿ ವೃದ್ಧಾಪ್ಯದಲ್ಲಿ ಇರೋದಿಲ್ಲ. ವಾಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ವೃದ್ಧಾಪ್ಯದಲ್ಲಿ. ದೇಹ ದೊಡ್ಡದಿದೆ, ಆಗೋದಿಲ್ಲ. ನಿರ್ಮೋಹತ್ವೇ ನಿಶ್ಚಲತತ್ವ. ಎಲ್ಲದರ ಮೋಹ ಕಳೆದೋಗ್ಬಿಡುತ್ತೆ. ನಿಶ್ಚಲವಾದದ್ದು ಯಾವುದು? ನಮ್ಮ ಸ್ವರೂಪ ಬದಲಾವಣೆ ಇಲ್ಲ. ಆ ಸ್ವರೂಪದಲ್ಲಿ ನಮ್ಮ ಮನಸ್ಸು ಹೋಗಿ ಸ್ಮರಣೆ ಮಾಡ್ತಾ ಇರುತ್ತೆ, ನಿಲ್ಲುತ್ತೆ. ಯಾವಾಗ ನಿಶ್ಚಲ ತತ್ವದಲ್ಲಿ ಪರಿವರ್ತನೆ ಆಗತ್ತೆ ಇರತಕ್ಕಂಥ ನಮ್ಮ ಸ್ವರೂಪ, ನಮ್ಮ ಆತ್ಮ, ಸತ್ಯನಾಮ, ಏನು ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ. ಯಾವಾಗ ಹೋಗಲ್ಲ ಸ್ಮರಣೆ ಮಾಡ್ತಾ ಇರುತ್ತೋ ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಮುಕ್ತಿ ಅಂದರೆ ಬಿಡುಗಡೆ, ಜೀವನ್ಮುಕ್ತಿ ಅಂದರೆ ನಾವು ಜೀವಂತವಾಗಿರುವಾಗಲೇ ಆ ಮುಕ್ತಿಯ ಸ್ಥಿತಿಯ ಅನುಭವ ಮಾಡ್ತೀವಿ. ಜೀವಂತ ಇರುವಾಗಲೇ ಆ ಮುಕ್ತಿಯ ಸ್ಥಿತಿಯನ್ನು ಅನುಭವ ಮಾಡ್ತೀವಿ. ಇದರ ವಿಚಾರವನ್ನು ತಿಳಿಸ್ಕೊಡತಕ್ಕಂಥವರು
ಸತ್ಯಜ್ಞಾನಿಗಳು, ಗುರುಗಳು, ಅವರೇ ನಮ್ಮ ಅಂಧಕಾರವನ್ನು ದೂರ ಮಾಡ್ತಕ್ಕಂಥವ್ರು. ಗುರುಪೌರ್ಣಮಿ 29ನೇ ತಾರೀಕು, ಅದರ ಸಂಬಂಧ 2ನೇ ತಾರೀಕು ಪೂಜೆ ಇಟ್ಕೊಂಡಿದ್ದೀವಿ ನಮ್ಮ ಆಶ್ರಮದಲ್ಲಿ. ಅದ್ರ ಪ್ರಯುಕ್ತ ಎಲ್ಲರೂ ಬನ್ನಿ. ಗುರು ಅಂದರೆ ಗು ಅಂದರೆ ಅಜ್ಞಾನ, ಗುರು ಅಂದರೆ ಪ್ರಕಾಶ. ಆಗಲೇ ಹೇಳ್ದಂಗೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನು ತೊಳೆಯೋದಕ್ಕೆ ನಮಗೆ ಆತ್ಮದ ಪ್ರಕಾಶ ಕೊಡ್ತಾನೆ ಗುರು, ತಿಳಿಸ್ತಾನೆ ಆ ವಿಚಾರ. ಅನುಭವ ಮಾಡಬೇಕಾಗಿರೋದು ನಮ್ಮ ಕೆಲಸ, ನಮ್ಮ ಪರಿಶ್ರಮ. ಮಾರ್ಗದರ್ಶಕ ಗುರು ನೋಡಿ. ಗುರು ಇಲ್ಲದೆ ಯಾರೂ ಸಹ ವಿದ್ಯೆಯನ್ನು ಕಲ್ತಿಲ್ಲ. ಒಂದು ವ್ಯಾಪಾರ ಆಗಲಿ, ಒಂದು ಅಡುಗೆ ಕೆಲಸ ಆಗಲಿ, ಒಂದು ABCD ಆಗಲಿ, ತಾಯಿ ಯಾರು ಹೇಳ್ಕೊಡ್ಬೇಕು, ಇಲ್ಲ ಹೊರಗಿನ ಗುರು ಆಗಲಿ ಯಾರಾದರೂ ಹೇಳ್ಕೊಡ್ಬೇಕು. ಎಲ್ಲ ವಿದ್ಯೆಗೂ ಗುರು ಅವಶ್ಯಕ. ಅದೇ ರೀತಿ ಆತ್ಮವಿದ್ಯೆಗೂ ಸಹ ಗುರು ಅವಶ್ಯಕ. ನಮಗೆ ಆರೋಗ್ಯ ಕೆಟ್ಟರೆ ನಾವು ವಕೀಲರ ಹತ್ರ ಡಾಕ್ಟರ್ ಹತ್ರ ಹೋಗ್ತೀವಿ. ನ್ಯಾಯಾಲಯದ ಕೆಲಸ ಕಾರ್ಯಗಳಾಗಬೇಕಾದ್ರೆ ವಕೀಲರ ಹತ್ರ ಹೋಗ್ತೀವಿ. ವಿದ್ವಾಂಸರಾಗಬೇಕಾದ್ರೆ ಪಂಡಿತರ ಹತ್ರ ಹೋಗ್ತೀವಿ. ಅವರಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ. ಅದೇ ರೀತಿಯಾಗಿ ವಿವೇಕ ಅಂದರೆ ಜ್ಞಾನವನ್ನು, ಆತ್ಮಜ್ಞಾನವನ್ನು ತಿಳಿದಿರತಕ್ಕಂಥ ವಿವೇಕ ಅಂದರೆ ಬೇರೆ ಬೇರೆ ಮಾಡೋದು. ಸತ್ಯ ಯಾವುದು, ಅಸತ್ಯ ಯಾವುದು ಅಂತ ತಿಳ್ಕೊಂಡು ಅಸತ್ಯವನ್ನು ದೂರ ಮಾಡೋದು. ವೈರಾಗ್ಯ ಸಂಪನ್ನ, ವಿವೇಕವಂತನಾಗಿರಬೇಕು. ಅನೇಕ ಗುರುಗಳು ಇದ್ದಾರೆ ನಮಗೆ ಇವತ್ತಿನ ಜಗತ್ತಿನಲ್ಲಿ. ಬಾಧೆ ಗುರುಗಳ ಹತ್ರ ಹೋದರೆ ನಮಗೆ ಬಿಡುಗಡೆ ಇಲ್ಲ. ಬಾಧೆ ಗುರುಗಳು ಅಂತ ಅಂದರೆ ಶಿಷ್ಯನ ಐಶ್ವರ್ಯದ ಮೇಲೆ, ಇನ್ನಿತರ ಮೇಲೆ ಆಸೆ ಪಡತಕ್ಕಂಥ ಗುರುಗಳು ಬಾಧೆ ಗುರುಗಳು. ಅವರಿಂದ ನಮಗೆ ಬಿಡುಗಡೆ ಇಲ್ಲ. ಮತ್ತು ಮೋಕ್ಷದ ವಿಚಾರದಲ್ಲಿ ಬೇರೆ ಬೇರೆ ಭ್ರಮೆಯ ಮಾತುಗಳನ್ನು ತಿಳಿಸತಕ್ಕಂಥವರು ಗುರುಗಳಲ್ಲ, ಬೋಧೆ ಗುರುಗಳು. ಕೈವರ್ತಾಗ್ತೈನವರು ಅದನ್ನು 29ಕ್ಕೆ ವಿಚಾರ ಮಾಡೋಣ. ಈ ರೀತಿ ವೈರಾಗ್ಯ ಸಂಪನ್ನರಾಗಬೇಕು ಬೋಧೆ ಗುರುಗಳು. ಅವರು ಚೆನ್ನಾಗಿ ಜ್ಞಾನವನ್ನು ತಿಳಿದಿರ್ತಾರೆ, ಎಲ್ಲದರ ಮೇಲಿರತಕ್ಕಂಥ ಆಸಕ್ತಿಯನ್ನು ಬಿಟ್ಟಂಥವರಾಗಿರ್ತಾರೆ. ಅನಾಸಕ್ತಿಯಿಂದ ಅವರು ಇರ್ತಾರೆ. ಊಟ ಬೇಕು, ಊಟ ಅಷ್ಟೇ. ಇಚ್ಛೆ ಇರೋದಿಲ್ಲ, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ. ನಮಗೆಲ್ಲ ಇಚ್ಛೆ. ಇವತ್ತು ಇದನ್ನು ಹೋಳಿಗೆ ಮಾಡಲೇಬೇಕು ಇವತ್ತು, ಅಲ್ಲೇನಮ್ಮ? ಈ ರೀತಿಯಾಗಿ ಇಚ್ಛೆಗಳನ್ನು ಬಿಟ್ಟಂಥವರಾಗಿರ್ತಾರೆ. ಆ ಸಮಯಕ್ಕೆ ಏನು ಸಿಗುತ್ತೋ ಅದನ್ನು ತೆಗೆದುಕೊಳ್ತಾರೆ. ಬಟ್ಟೆನೂ ಹಾಕ್ತಾರೆ. ದೇಹವನ್ನು ಮುಚ್ಕೊಳ್ಳೋಕ್ಕೆ ಬಟ್ಟೆ ಹಾಕ್ತಾರೆ. ಬಣ್ಣ ಬಣ್ಣದ ಬಟ್ಟೆಗಳ ಮೇಲೆ ಅವರ ಮೇಲೆ ಆಸಕ್ತಿ ಇರೋದಿಲ್ಲ. ವಜ್ರ ವೈಡೂರ್ಯಗಳ ಮೇಲೆ, ಚಿನ್ನದ ಮೇಲೆ ಆಸಕ್ತಿ ಇರೋದಿಲ್ಲ. ಹಣದ ಮೇಲೆ ಆಸಕ್ತಿ ಇರೋದಿಲ್ಲ. ರಾಮಕೃಷ್ಣ ಪರಮಹಂಸರನ್ನ ವಿವೇಕಾನಂದರು ಪರೀಕ್ಷೆ ಮಾಡಬೇಕು ಅಂತೇಳಿ ಹಣದ ಚೀಲ ಇರತಕ್ಕಂಥ ಚೀಲವನ್ನು ಅವರ ಹಾಸಿಗೆ ಕೆಳಗಡೆ ಇಟ್ಟುಬಿಟ್ಟನಂತೆ. ನೋಡೋಣ ಇವ್ರ ಮೇಲೆ ಇವರಿಗೆ ಆಸಕ್ತಿ ಇದೆಯಾ ಇಲ್ವಾ. ಅವರೆಲ್ಲವನ್ನ ಕಳ್ಕೊಂಡಿದ್ರು. ಅವರು ಎಲ್ಲ ರೀತಿಯ ಮೋಹವನ್ನು ಕಳ್ಕೊಂಡಿದ್ರು. ಬಂದು ಕುಳಿತುಕೊಳ್ತಾರೆ. ಮಲಗಬೇಕಾದ್ರೆ ಏನೋ ಅವ್ರಿಗೆ ಚುಚ್ಚಿದಂಗಾಗುತ್ತೆ ಶರೀರಕ್ಕೆ. ಕಾಡ್ತಾರೆ, ಏನೋ ಇದೆಯಲ್ಲ, ಏನೋ ಚುಸ್ತಾ ಇದೆಯಲ್ಲ. ಆ ಕಡೆ ಈ ಕಡೆ ಹಾಸಿಗೆ ಮೇಲೆ ಏನೋ ನೋಡ್ತಾರೆ, ಕಾಣೋದಿಲ್ಲ. ಹಾಸಿಗೆ ಎತ್ತಾರೆ, ಹಣದ ಚೀಲ ಎತ್ತು ಆ ಕಡೆ ಬಿಸಾಕ್ತಾರೆ. ಆ ಕಡೆ ಪಕ್ಕಕ್ಕೆ ಎತ್ತು ಬಿಸಾಕ್ತಾರೆ. ಇವ್ರು ಕಿಟಕಿನಲ್ಲಿ ನೋಡ್ತಾ ಇರ್ತಾರೆ. ವಿವೇಕಾನಂದ ನೋಡಿ, ಅವರಿಗೆ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ ಜ್ಞಾನಿಗಳಿಗೆ. ಅಂತಹ ಗುರುಗಳು, ವೈರಾಗ್ಯ ಸಂಪನ್ನ ಸಂತ ಸದ್ಗುರುಗಳು ಸಂಗತಿ, ಅವರು ಸಂಘ ಮಾಡಿ
ಅವರ ಸಂಘ ಮಾಡು. ಅಂಥವರ ಸಂಘ ಮಾಡೋದ್ರಿಂದ ನಿನ್ನ ಸ್ವರೂಪದ ಸ್ಥಿತಿಯ ವಿಚಾರವನ್ನು ತಿಳಿಸ್ತಾರೆ. ನೋಡು, ನೀನು ಇಂಥವನು, ನಿನ್ನ ಆತ್ಮ ಇಂಥ ಸ್ಥಿತಿನಲ್ಲಿದೆ, ಎತ್ತರವಾದ ಸ್ಥಿತಿಯಲ್ಲಿದೆ. ನಿನ್ನ ಮನಸ್ಸನ್ನು ಅಧೋಮುಖಕ್ಕೆ ತೆಗೆದುಕೊಂಡು ಹೋಗ್ಬೇಡ, ಕೆಳಗೆ ತೊಗೊಂಡೋಗ್ಬೇಡ, ಇಂದ್ರಿಯಗಳ ಸುಖಗಳಿಗೆ ತೆಗೆದುಕೊಂಡು ಹೋಗ್ಬೇಡ, ಊರ್ಧ್ವಮುಖ ಮೇಲಕ್ಕೆ ತೆಗೆದುಕೊಂಡು ಹೋಗು, ಮೇಲಕ್ಕೆ ತೆಗೆದುಕೊಂಡು ಹೋಗು. ಅವರು ನಿನಗೆ ಸಹಾಯ ಮಾಡ್ತಾರೆ, ನಿನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ, ಕೈ ಬಿಡೋದಿಲ್ಲ. ಗುರುಗೆ ಸಮರ್ಪಣೆ ಮಾಡ್ಕೊಳ್ಳೋದು ಅಂದರೆ ತನು ಮನ ಧನ ಸಮರ್ಪಣೆ. ತನು ಮನ ಧನ ಸಮರ್ಪಣೆ ಅಂದರೆ ಮಾನಸಿಕವಾಗಿ ನೀವು ಕೊಟ್ಟರು ಬೇಡ ಅಂತಾರೆ ನಿಜವಾದ ಗುರುಗಳು. ಧನಿ ಧರ್ಮದಾಸ್ ಸಾಹೇಬರಿಗೆ ಆಗಲೇ 76 ಕೋಟಿ ಐಶ್ವರ್ಯ ಇತ್ತವ್ರ ಹತ್ರ. ಯಾವಾಗ ಸದ್ಗುರು ಕಬೀರ್ ಸಾಹೇಬರು ಅವರು ಜ್ಞಾನ ದೀಕ್ಷೆಯನ್ನು ಪಡ್ಕೊಂಡ್ರೋ, ಎಲ್ಲವೂ ನಿನ್ನದೇ ಅಂತೇಳಿ ಅವರ ಪಾದಗಳಿಗೆ ಸಮರ್ಪಿಸ್ತಾರೆ. ಎಲ್ಲವೂ ನಿನ್ನದೇ. ಅದಕ್ಕೆ ಹೇಳ್ತಾರೆ, ನಾನೇನು ಮಾಡಲಿ ಇದನ್ನು ತೆಗೆದುಕೊಂಡು, ಕಬೀರ್ ಸಾಹೇಬರು, ಧನಿ ಧರ್ಮದಾಸ್ ಸಾಹೇಬರು, ಇದನ್ನು ಸದುಪಯೋಗ ಮಾಡು. ಆಗಲೇ 76 ಕೋಟಿ 600 ವರ್ಷಗಳಿಂದ ಎಷ್ಟು ಸ್ವಾಮಿ? ಲಕ್ಷ ಕೋಟಿ. ಇದನ್ನ ಸದ್ವಿನಿಯೋಗ ಮಾಡು, ಸದುಪಯೋಗ ಮಾಡು ಅಂದಾಗ ಅವರ ಪರಂಪರೆ ಇವತ್ತಿಗೂ ಸಹ ಕಬೀರ್ ಸಾಹೇಬರ ಜ್ಞಾನವನ್ನು ಪ್ರಚಾರ ಮಾಡ್ತಾ ಇದೆ. ಅವ್ರ ಪರಂಪರೆ ಯಾರಿಗೂ ಬಿಟ್ಕೊಟ್ಟಿಲ್ಲ. ಅವರ ಪರಂಪರೆಯವರೇ ಆ ಪೀಠಾಧಿಕಾರಿಗಳಾಗ್ತಾರೆ. ಧಾಮಾಕೇಡ್ ಅಂತ. ತದನಂತರ ಇದೆಲ್ಲ ಬಂದಿತ್ತು, ಕರ್ಷಿಯಾ, ಬುರಾನ್ಪುರು, ಇದೆಲ್ಲ ಅಲ್ಲಿದ್ದವರೇ ಪೂರಣ್ ಸಾಹೇಬರು. ಅವರೇ ನಾರ್ತ್ ಉತ್ತರ ಭಾರತದ ಕಡೆ ಹೇಳ್ತಾ ಇರ್ತಾರೆ. ಪೂರಣ್ ಸಾಹೇಬರು ಅಲ್ಲಿಂದನೇ ಬೇರೆ ಬಂದು ಅವರೊಂದು ಪೀಠ ಸ್ಥಾಪನೆ ಮಾಡ್ತಾರೆ. ಇವ್ರ ಪರಂಪರೆ ಸತ್ಯನಾಮದ ಹೆಸರಿನಲ್ಲಿ ಆತ್ಮಜ್ಞಾನದ ಪ್ರಚಾರ, ಅವ್ರದ್ದೊಂದು ಪರಂಪರೆ. ಇವರು ಗೃಹಸ್ಥಾಶ್ರಮದ ಪರಂಪರೆ ಧಾಮಾಕೇಡ್. ಅವ್ರ ಮಕ್ಕಳುಗಳೇ ಅದನ್ನ ಪೀಠಕ್ಕೆ ಅಲಂಕಾರ. ಈಗ ಮೊನ್ನೆ ಒಂದು 20 ವರ್ಷದ ಹುಡುಗನ್ನ ಪೀಠಾಧಿಕಾರಿಯನ್ನ ಮಾಡಿದ್ದಾರೆ. 22 ವರ್ಷದ ಹುಡುಗ. ಹೀಗಾಗಿ ವೈರಾಗ್ಯ ಸಂಪನ್ನ, ವೈರಾಗ್ಯವಂತರು ಅವರೆಲ್ಲ. ಅಷ್ಟೆಲ್ಲ ಇದ್ರೂ ಸಹ ಜನಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ, ದಾನ ಧರ್ಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆತ್ಮಜ್ಞಾನವನ್ನು ಕಬೀರ್ ಸಾಹೇಬರು ತಿಳಿಸಿದ ಆತ್ಮಜ್ಞಾನವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಯಾಕೆ ಹೇಳ್ಬೇಕಾಯ್ತು ಅಂದರೆ ಆಸಕ್ತಿ ಇರೋದಿಲ್ಲ ಹಣದಲ್ಲಿ. ಈ ರೀತಿ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಗುರು ಆತ್ಮಜ್ಞಾನದ ಮಾರ್ಗದಲ್ಲಿ. ಅಂತವರ ಸಂಘ ನೀನು ಮಾಡು. ಆಗ ನಿನಗೆ ಅದರ ಅನುಭವ ಉಂಟಾಗುತ್ತೆ. ಎತ್ತರದ ಸ್ಥಿತಿಯಲ್ಲಿರ್ತಕ್ಕಂಥ, ಆಗಲೇ ಹೇಳ್ದಂಗೆ ಶಿಖರದಲ್ಲಿದೆ, ಅದು ಕೆಳಗೇನಿಲ್ಲ. ಅಷ್ಟು ಉನ್ನತವಾದ ಸ್ಥಿತಿಯಲ್ಲಿದೆ ನಿನ್ನ ಸ್ವರೂಪ. ಅದರ ಅನುಭವ ಆಗುತ್ತೆ. ನಾವು ಇದನ್ನ ತಿಳಿಯೋದಕ್ಕೆ ಸಲುವಾಗಿ ಅನೇಕ ಮಾರ್ಗಗಳನ್ನು ಆರಿಸ್ಕೊಂಡಿದ್ದೀವಿ. ನಮ್ಮ ಸ್ವರೂಪವನ್ನು ತಿಳಿಯೋಕೆ ಸಲುವಾಗಿ ಪಂಡಿತರ ಹತ್ರ ಹೋಗ್ತೀವಿ, ವಿದ್ವಾಂಸರ ಹತ್ರ ಹೋಗ್ತೀವಿ. ಅವರು ತಿಳಿದಿದ್ರೆ ನಿಮಗೆ ಈ ವಿಚಾರವನ್ನು ತಿಳಿಸ್ತಾರೆ. ಇದು ಸ್ವರೂಪದ ವಿಚಾರ. ಇಲ್ಲ ಅಂದ್ರೆ ಬೇರೆ ಬೇರೆ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ನೀನು ಹೋಗ್ಬೇಕಪ್ಪ, ಎಚ್ಚರಿಕೆಯಿಂದ ಹೋಗ್ಬೇಕು. ಅಜಾಗರೂಕತೆಯಿಂದ ಹೋದ್ರೆ ಮತ್ತೆ ನೀನು ಬಂದುಬಿಡ್ತೀಯ ಬಂಧನಕ್ಕೆ, ಮತ್ತೆ ಬಂದುಬಿಡುತ್ತೀಯ. ಪಂಡಿತರು, ಪುರೋಹಿತರು ನೀನು ಭಯ ಆಗಬೇಕು ಅಂತ ಶಬ್ದಗಳನ್ನು ಬಳಸ್ತಾರೆ. ಭಯಭೀತನನ್ನಾಗಿ ಮಾಡ್ತಾರೆ. ಆದರೆ ಸದ್ಗುರು ನೀನು ಯಾವುದೇ ಕಾರಣಕ್ಕೂ ಭಯ ಪಡಿಸತಕ್ಕಂಥ, ಭಯ ಉಂಟು ಆಗತಕ್ಕಂಥ ಮಾತುಗಳನ್ನು ಹೇಳೋದಿಲ್ಲ. ಇದು ಒಂದೇ ಮತದಲ್ಲಿ ಇಲ್ಲ, ಎಲ್ಲ ಮತದಲ್ಲೂ ಇದಾವಪ್ಪ. ಎಲ್ಲ ಮತದಲ್ಲಿ, ಎಲ್ಲ ಧರ್ಮದಲ್ಲೂ ಇದ್ದಾರೆ.
ಅದರಿಂದ ಎಚ್ಚರಿಕೆಯಿಂದ ನೀನು ಹೋಗಬೇಕು. ಮತ್ತೆ ಸಂಸ್ಕಾರಗಳು ಹಾಗಲೇ ಹೇಳಿದ್ವಿ, ಧಾರ್ಮಿಕ ಕ್ರಿಯೆಗಳು ಅವರ ವಿಚಾರ ತಿಳಿಸಿ ಭಯಭೀತರನ್ನ ಮಾಡ್ತಾರೆ. ಸಂಸ್ಕಾರ ಧಾರ್ಮಿಕ ಕ್ರಿಯೆ, ಹುಟ್ಟುವಾಗ ಒಂದು ಧಾರ್ಮಿಕ ಕ್ರಿಯೆ, ವಿವಾಹ ಒಂದು ಧಾರ್ಮಿಕ ಕ್ರಿಯೆ, ಮರಣದ ಒಂದು ಸಮಯದಲ್ಲಿ ಒಂದು ಧಾರ್ಮಿಕ ಕ್ರಿಯೆ. ಇಲ್ಲ ಔಪಚಾರಿಕತೆ, ಫಾರ್ಮಾಲಿಟೀಸ್. ಮಾಡು, ಬೇಡ ಅಂತ ಹೇಳಿಲ್ಲ, ಅದೇ ಸತ್ಯವಲ್ಲ, ಅದೇ ಸತ್ಯವಲ್ಲ. ಆಮೇಲೆ ಮನುಷ್ಯನ ಮಾಡತಕ್ಕಂಥ ಧಾರ್ಮಿಕ ಕ್ರಿಯೆಗಳು ಅವೆಲ್ಲ ಇವಾಗ ಮರಣ ಆಗ್ಬಿಡುತ್ತೆ, ಯಾವುದೇ ಒಂದು ಸಂಸ್ಕಾರ ಮಾಡೋದಿಲ್ಲ. ಹೇಗೆ ಈ ಅನಾಥ ಶವಗಳನ್ನು ನಾವೆಲ್ಲ ಮಾಡಿದ್ದೀವಿ. ಸಂಸ್ಕಾರ ಅಂದರೆ ದಫನ್ ಮಾಡೋದು, ಅದಕ್ಕೇನು ಒಂದು ಯಾವುದೇ ಕ್ರಿಯೆ ಇಲ್ಲ. ತಿಥಿ ವಗೇರೆ ಅದು ಇದು ವೈಕುಂಠ ಸಮಾರಾಧನೆ ಅವೆಲ್ಲ ಏನು ಮಾಡ್ತೀವಿ, ಏನು ಮಾಡೋದಿಲ್ಲ. ಅವೆಲ್ಲ ಕ್ರಿಯೆಗಳಷ್ಟೇ. ನಮಗೆ ಸಮಾಜ ಇದೆ, ನಾವು ಮಾಡ್ತಾ ಇದ್ದೀವಿ. ಯಾಕೆ ಈ ವಿಚಾರಗಳು ಹೇಳ್ತಾರೆ ಅಂತಂದರೆ ಅವುಗಳನ್ನು ಹೇಳಿ ಭಯಭೀತರನ್ನಾಗಿ ಮಾಡ್ತಾರೆ. ಏನೋ ಆ ನಕ್ಷತ್ರದಲ್ಲಿ ಸುತ್ತೋಗ್ಬಿಟ್ಟಿದ್ದಾನೆ, ಭಯ ಬೀಳಬೇಡಿ. ಮಾಡಿಸ್ಬೇಕಾ ಮಾಡಿಸಿ, ಭಯ ಬೀಳುವಂಥ ಒಂದು ಅವಶ್ಯಕತೆ ಇಲ್ಲ. ಹಾಗಾಗಿ ಅಂಥವರ ಸಂಘ ಕಡಿಮೆ ಮಾಡಿ, ಸತ್ಯವನ್ನು ತಿಳಿಯೋ ಕಡೆ ಹೋಗಿ. ಧಾರ್ಮಿಕ ಕ್ರಿಯೆಗಳು ಮಾಡಿ 3 ದಿನದಿಂದ ಹಬ್ಬ ನಡೀತಾ ಇದೆ, ಅದೊಂದು ಧಾರ್ಮಿಕ ಸಂಸ್ಕಾರ ಕ್ರಿಯೆ. ಎಲ್ಲರೂ ಮಾಡ್ತಾರೆ, ಸಮಾಜ ನಾವು ಮಾಡಿ. ಅದ್ರ ಜೊತೆಗೆ ನಮ್ಮ ಕಲ್ಯಾಣ ಆಗತಕ್ಕಂಥ ಆತ್ಮಜ್ಞಾನ ವಿಚಾರಗಳನ್ನು ಮಾಡಿ, ಆ ಸತ್ಸಂಗವನ್ನು ಮಾಡಿ, ಅದರಿಂದ ಮಾತ್ರ ಬಿಡುಗಡೆ. ಇನ್ನು ಯಾವುದರಿಂದಲೂ ನಿಮಗೆ ಬಿಡುಗಡೆ ಇಲ್ಲ, ಯಾವುದರಿಂದಲೂ ಬಿಡುಗಡೆ ಇಲ್ಲ. ಆ ಸರ್ವೋಚ್ಚ ಸ್ಥಿತಿಯನ್ನ ಅನುಭವ ಮಾಡಲು ಹೋಗ್ತಾ ಇರಬೇಕಾದ್ರೆ ಆಗಾಗ್ಗೆ ಜಾರೋ ಸಂಭವ ಹೆಚ್ಚು. ಅಂತ ಒಂದು ಪರಿಸ್ಥಿತಿಗಳು ಬಂದಾಗ ಗುರುಸ್ಮರಣೆ, ಗುರುವಿನ ವಿಚಾರಗಳನ್ನು ಮನನ ಮಾಡಿ, ಗುರುಸ್ಮರಣೆ ಯಾವಾಗಲೂ ಮಾಡ್ತಾ ಇರಿ. ಜಾರೋದು ಸಹಜ. ಕಲ್ಪನೆಗಳ ಕಡೆಗೆ ತೆಗೆದುಕೊಂಡು ಹೋಗ್ಬಿಡ್ತಾರೆ, ಭ್ರಾಂತಿಗಳ ಕಡೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಸಮಾಜ ನಮ್ಮನ್ನ ದುರ್ಬಲರನ್ನಾಗಿ ಮಾಡಿಬಿಡ್ತಾರೆ. ಸಬಲರಾಗಿರ್ಬೇಕು ನಾವು. ಇಂದಿನ ಅನೇಕ ಸಂತರು ಅವರೆಲ್ಲ ಸಬಲರಾಗಿರು, ದುರ್ಬಲರಾಗಿರಲಿಲ್ಲ. ನಾವು ನೋಡಿದ ಹಾಗೆ ಅನೇಕ ಸಂತರು. ದೃಢವಾದ ಸಂಕಲ್ಪ ಇರಬೇಕು ನಿಮಗೆ. ಅದು ಮುಟ್ಟಬೇಕಾದ್ರೆ ಏನೇ ಬಂದರೂ ಸಹ ಬಿಡಬಾರದು. ವೈಯಕ್ತಿಕವಾಗಿ ಬಂಧು ಬಳಗ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಆ ಒಂದು ಪುಣ್ಯ ವಿಶೇಷ ಇರೋದಿಲ್ಲ. ತನ್ನನ್ನು ತಾನು ತಿಳಿಬೇಕು ಅನ್ನೋ ಪುಣ್ಯ ವಿಶೇಷ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, 100 ಜನ್ಮಗಳಲ್ಲಿ ನಿಷ್ಕಾಮದಿಂದ ಪುರಹರನ ಭಜಿಸಿದ ಮನುಜನಿಗೆ ಮಾತ್ರ ಈ ಒಂದು ಜ್ಞಾನವನ್ನು ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವು 100 ಜನ್ಮದಲ್ಲಿ ಆ ಒಂದು ನಿಷ್ಕಾಮದ ಕಾರ್ಯ ಮಾಡಬೇಕಾದ್ರೆ ಮನುಷ್ಯ ಜನ್ಮನೇ ಬೇಕು ಹೇಳ್ತಾರೆ.
ಧರಣಿಗಳು ನಿಷ್ಕಾಮದಿಂ ಪುರಹರನ ದಶಶತಕೋಟಿ ಜನ್ಮದಿಂ ಪರಮ ಭಕ್ತಿಯಳು ಭಜಿಸಿದ ಪುಣ್ಯ ಫಲಮುಳ್ಳ ನರರಿಗಲ್ಲದೆ ತನ್ನ ನಿಜವನ್ನರಿಯಬೇಕೆಂಬ ವಿವೇಕವೋ ಪರಮ ಪಾಪಿಷ್ಠರಿಗೆ ಜನಿಸದು ಮಗನೇ ಕೇಳೆಂದ. ದಶಶತಕೋಟಿ 100 ಶತಕೋಟಿ ಪೂಜೆ ಮಾಡಬೇಕಾದ್ರೆ ಮನುಷ್ಯ ಜನ್ಮನೇ ಬೇಕು. ಪಶುಗಳ ಜನ್ಮದಲ್ಲಿ ಸಾಧ್ಯ ಆಗತ್ತಾ? ಕೋತಿ ಮಾಡುತ್ತಾ ಪೂಜೆ, ನಾಯಿ ಮಾಡುತ್ತಾ ಪೂಜೆ? ಇಲ್ಲ. ಪಶುಗಳು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಆ ರೀತಿ ನಿಷ್ಕಾಮ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡಿದ ಫಲ 100 ಕೋಟಿ ಜನ್ಮಗಳಲ್ಲಿ ಮಾಡಿರಬೇಕು. ಆಗ ನನ್ನ ನಿಜವನ್ನರಿಯಬೇಕೆಂಬ ವಿವೇಕ ಅಂದರೆ ನನ್ನ ಸ್ವರೂಪ ನಿಜ, ನಾನು ಯಾರೋ ಅನ್ನೋದನ್ನು ತಿಳಿಬೇಕು ಅನ್ನೋ ವಿವೇಕ ಅಂದರೆ ಜ್ಞಾನ, ಅದು ಉಂಟಾಗುತ್ತಪ್ಪ. ಆ ಉಂಟಾದಾಗ ಇಂಥ ಸ್ಥಳವನ್ನು ಹುಡುಕ್ತಾನೆ. ಸತ್ಯಜ್ಞಾನ ಬೋಧೆ ಮಾಡತಕ್ಕಂಥ ಸ್ಥಳವನ್ನು ಹುಡುಕಿ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಸಿಗುತ್ತೆ. ಬೇರೆಯವರಿಗೆಲ್ಲ ಅವಕಾಶ ಸಿಗೋದಿಲ್ಲ, ಬೇರೆಯವರಿಗೆಲ್ಲ ಅವಕಾಶ ಸಿಗೋದಿಲ್ಲ. ತದನಂತರ ಪರಿಶ್ರಮ, ಆಗಲೇ ಹೇಳ್ದಂಗೆ ಸಾಧನೆಗಳನ್ನು ಮಾಡಬೇಕು. ಆಗ ಮಾತ್ರ ಆ ಒಂದು ಉತ್ತಮ ಸ್ಥಿತಿಯ ಸರ್ವೋತ್ತಮ ಸ್ಥಿತಿಯ ತನ್ನ ಆತ್ಮಸ್ವರೂಪದ ಅನುಭವ ಉಂಟಾಗುತ್ತೆ. ಅದನ್ನು ನೀನು ಪಡೆದುಕೊಳ್ಳುವಂತನಾಗೋ ಅಂತೇಳಿ ಕಬೀರ್ ಸಾಹೇಬರು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಆ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಮಂಗಳಂನವರು ಒಂದು 10 ನಿಮಿಷ ಬಂದು ಹೇಳಬೇಕು ಅಂತ ಹೇಳ್ತೀನಿ. ಇಲ್ಲೇ ಬಂದ್ಬಿಡಿ ಅಮ್ಮ. 2ನೇ ತಾರೀಕು ಭಾನುವಾರ ಎಲ್ಲರೂ ಬನ್ನಿ ಸ್ವಾಮಿ. ಮುಂದಿನ ಭಾನುವಾರ ಅಲ್ಲಿರುತ್ತೆ. ಕುಡಿ ಹಾಕಣ, ಕುಡಿ ಹಾಕಮ್ಮ. ध्यानमूलं गुरुर्मूर्ति, पूजामूलं गुरुर्पादं, मंत्रमूलं गुरुर्वाक्यं, मोक्षमूलं गुरुकृपा, गुरुदेवो गुरुधर्मो गुरुनिष्ठा परं तपः, गुरु परतरं नास्ति तत्वं गुरु. ಎಲ್ಲರಿಗೂ ನಮಸ್ಕಾರ. ಗೌರವಿತ ಹಿರಿಯರಿಗೂ ಅಪ್ಪಂದಿರಿಗೂ ಎಲ್ರಿಗೂ ಇವತ್ತು ಸಾಕಿ 152ರಲ್ಲಿ ಒಂದು ಮಹತ್ವದ ಆಧ್ಯಾತ್ಮಿಕ ಸಂದೇಶ ಇದೆ. ಅದು ಹೇಳ್ತೀನಿ. मैं साहेब सबदीना का साहेब का कोई एक लाख मध्य ना दिखो, कोई कोटि ना मध्य एक. ನಮ್ಮೊಳಗಿನ ನಿಜ ರೂಪದ ಸಾಕ್ಷಾತ್ಕಾರ ಇದು. ಇದರಲ್ಲಿ ಏನು ಅಂದರೆ ನಮಗೆ ಅತ್ಯಂತ ಮುಖ್ಯವಾದ ಸಂದೇಶವೊಂದನ್ನು ನೆನಪಿಸ್ತಾ ಇದ್ದಾರೆ. ನಿಜವಾದ ಜ್ಞಾನವು ನಮ್ಮೊಳಗಿನ ದೈವಿಕತೆಯನ್ನು ಮತ್ತು ನಿಜ ರೂಪವನ್ನು ಕಂಡುಕೊಳ್ಳುವುದರಲ್ಲಿದೆ. ನಾವು ಹೆಚ್ಚಾಗಿ ಬಾಹ್ಯ ರೂಪ, ಪದವಿಗಳು, ಭೌತಿಕ ವಿಷಯಗಳಲ್ಲೇ ಮುಳುಗಿ ಹೋಗ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ಮೂಲ ಸತ್ಯವಾದ ನಿಜ ರೂಪವನ್ನು ನಾವು ಮರೆತುಬಿಟ್ಟಿದ್ದೇವೆ. ಒಬ್ಬ ಸಾಧಕನು ಆತ್ಮಜ್ಞಾನದ ಮೂಲಕ ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡಾಗ ಅವನು ಈ ಜಗತ್ತಿನ ಮಾಯೆಯಿಂದ ಬಿಡುಗಡೆ ಆಗ್ತಾನೆ.
ಅಂತ ಈ ಸಾಕಿ ಹೇಳುತ್ತೆ. ಹೇಗೆ ಅಂದರೆ ಕಾಡಿನಲ್ಲಿ ಒಂದು ಸಿಂಹದ ಮರಿ ತನ್ನ ತಾಯಿಯಿಂದ ಬೇರ್ಪಟ್ಬಿಡುತ್ತೆ. ಅದು ಗೊತ್ತಿಲ್ಲ, ಒಂದು ಆಡಿನ ಹಿಂಡಿನ ಜೊತೆ ಸೇರ್ಕೊಂಬಿಡುತ್ತೆ, ಒಂದು ಕುರಿಮರಿ ಹಿಂಡಿನಲ್ಲಿ. ಆಗ ಅದು ನಾನು ಆಡು ಅಂತ ಅದರಂಗೆ ಇದು ತಿಳ್ಕೊಂಬಿಟ್ಟಿದ್ದು, ನಾನು ಆಡೇನೆ ಇದು ಅಂತ ತಿಳ್ಕೊಂಡು ಮ್ಯಾ 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 ಅಂತ ಆಡ್ತಿದ್ದದು ಕುರಿ. ಈ ಆಡು ಕೂತಾ ಅದು ಹುಲ್ಲು ತಿನ್ಕೊಂಡು ಜೀವನ ಮಾಡ್ತಾ ಇತ್ತು. ಒಂದಿನ ವಯಸ್ಕ ಮಧ್ಯ ವಯಸ್ಸಿನ ಒಂದು ಸಿಂಹ ಬರುತ್ತೆ ಕಾಡನ್ನು ನೋಡ್ತಾ ಇರುತ್ತೆ. ಆ ಸಿಂಹ ನೋಡ್ತಾನೆ, ಈ ಆಡು ಕುರಿಗಳೆಲ್ಲ ಓಡೋಕ್ಕೆ ಶುರು ಮಾಡ್ಬಿಡ್ತವೆ. ಈ ಸಿಂಹದ ಮರಿ ಕೂಡ ಓಡೋಕ್ಕೆ ಶುರು ಮಾಡ್ತಿದ್ದೆ ಮ್ಯಾ ಮ್ಯಾಮ ಅಂತ. ಇದು ಸಿಂಹಕ್ಕೆ ಆಶ್ಚರ್ಯ ಇರ್ತಿದ್ದೀನಿ, ಸಿಂಹ ನಿಮಗೆ ಕೂತ್ಕೊಂಡು ಓಡೋದಾಯ್ತಲ್ಲ. ಆದ್ದರಿಂದ ಅವಾಗ ಆ ಸಿಂಹದ ಮರಿ ಆಡುಗಳ ಜೊತೆ ಓಡೋಗೋದು ನೋಡಿ ಈ ಸಿಂಹಕ್ಕೆ ಆಶ್ಚರ್ಯ ಆಗಿ ಅದನ್ನು ಖಂಡಿತ ಅದನ್ನು ತಗೊಂಬಂದು ಒಂದು ಕೊಳದ ಪಳಗಿ ತಗೊಂಬರ್ತದೆ. ಸಿಂಹ ಕರ್ಕೊಂಬಂದು ಅದನ್ನು ನೀರೊಳಗೆ ತೋರಿಸಿದಾಗ, ನೋಡು ಇದು ನಿನ್ನ ರೂಪ, ನಿನ್ನ ಬಿಂಬ ಇದು ಅಂತ ಹೇಳ್ತಿದ್ದೆ. ನೀನು ಆಡಲ್ಲ, ನನ್ನಂತೆ ನೀನು ಸಿಂಹ, ನೀನು ಆ ಥರ ಮ್ಯಾ 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 ಅಂತ ಕಿರ್ಚೋದಲ್ಲ, ನಿನ್ನ ನಿಜವಾದ ಸ್ವರೂಪ ಏನು ಗರ್ಜಿಸು ಸಿಂಹದಂತೆ, ಆಡಿನಂತಲ್ಲ ಅಂತ ಹೇಳ್ತಿದ್ದಾರೆ. ಮನುಷ್ಯನು ತನ್ನ ನಿಜವಾದ ಆತ್ಮ ಸ್ವರೂಪನ ಮರೆತು ಬಾಹ್ಯ ರೂಪ ಮತ್ತು ಆಡಂಬರಗಳಲ್ಲಿಯೇ ಮುಳುಗೋಗಿದ್ದಾನೆ. ಇದು ಹೇಗೆ ಅಂದರೆ ಒಬ್ಬ ಲೋಭ, ನಮಗೆ ಲೋಭ ಮೋಹ ಅಣ್ಣವ್ರು ಹೇಳ್ದಂಗೆ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಒಬ್ಬ ರಾಜ ಇನ್ನೊಬ್ಬ ದೇಶದ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಸೋತೋಗ್ತಾನೆ. ಆ ರಾಜ ಆ ದೇಶದಲ್ಲೇ ವಾಸ ಮಾಡ್ತಾನೆ ಒಂದು ಸ್ವಲ್ಪ ದಿನ. ಮಾಡಿದಾಗ ಅವನಿಗೆ ತನ್ನ ರಾಣಿಯರೆಲ್ಲ ಜ್ಞಾಪಕ ಆಗುತ್ತೆ. ಒಂದು ಕಾಗದ ಬರೀತಾನೆ, ಯಾರ್ಯಾರಿಗೆ ಏನೇನು ಇಷ್ಟ ಹೇಳ್ರಿ, ನಾನೆಲ್ಲ ತಂದು ಕೊಡ್ತೀನಿ ಅಂತ. ಎಲ್ಲ ರಾಣಿದಿರು ಒಂದೊಂದು ಹೇಳಿದ್ರು, ನಮ್ಗೆ ಆ ಒಡಬೇಕು, ಈ ವಸ್ತ್ರಭೂಷಣಗಳಿಂಥವು ಬೇಕು ಅಂತೆಲ್ಲ ಬರೆದ್ರು. ಆದರೆ ಕೊನೆ ರಾಣಿ ಮಾತ್ರ ಚೀಟಿಯಲ್ಲಿ ಒಂದೇ ಒಂದು ನಂಬರ್ ಬರ್ತಿರ್ತಾಳೆ. ರಾಜ ಆಮೇಲೆ ಕಳಿಸ್ತಾನೆ. ರಾಜ ಎಲ್ಲ ನೋಡ್ತಾನೆ, ಎಲ್ಲಾರ್ದು ತೊಗೊತಾನೆ, ಯಾರ್ಯಾರಿಗೆ ಏನೇನು ಬೇಕು ಮಂತ್ರಿಗೆ ಹೇಳ್ತಾನೆ, ಎಲ್ಲ ತೆಗೆದುಕೋ ತೊಗೊಂಡೋಗೋಣ ಅಂತ. ಆ ಕೊನೆ ಚೀಟಿ ತೆಗೆದು ನೋಡಿದ್ರೆ ಒಂದೇ ಒಂದು ನಂಬರ್ ಇರುತ್ತೆ. ಇವಳೆಂಥ ಮೂರ್ಖ ಹೆಂಗಸು, ಎಲ್ಲರೂ ಏನೇನು ಬೇಕು ಅಂತ ಬರೆದವ್ರೆ ಎಂತೆಂಥದ್ದು, ಈ ಒಂದೇ ಒಂದು ನಂಬರ್ ಬರ್ದವ್ರೆ ಅಂತ ಕೇಳ್ತಾರೆ. ಅವಾಗ ಮಂತ್ರಿನ ಕೇಳ್ತಾನೆ, ಏನಿದ್ರ ಅರ್ಥ ಅಂತ. ಏನೂ ಅವಳು ಬಯಸಲಿಲ್ಲ, ಅವಳು ಬಯಸಿದ್ದು ನಿಮ್ಮೊಬ್ಬರನ್ನ ಮಾತ್ರ ಅಷ್ಟೇ, ಅದಕ್ಕೆ ಒಂದು ಅಂತ ಬರ್ದವಳೆ. ಅವಳಿಗೆ ನನ್ನ ಸ್ವರೂಪ, ನಾನು ಯಾರು, ನಾನು ಏನು ಅನ್ನೋದು ಅವಳು ಚೆನ್ನಾಗಿ ಅರಿವಿದೆ. ಆದರೆ ಅವರೆಲ್ಲ ಇನ್ನೂ ಬೇರೆ ಇರಲ್ಲ, ಇನ್ನು ಹೊರಗಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಅವಾಗ ರಾಜ ರಾಣಿದಿರಿಗೆಲ್ಲ ಏನೇನು ಬೇಕೆಲ್ಲ ಕೊಟ್ಬಿಟ್ಟು ರಾಣಿ ಹತ್ರ ಹೋಗ್ತಾನೆ. ಆ ಒಂದು ನಂಬರ್ ಸಂಖ್ಯೆ ಆ ಥರ ಹೇಳುತ್ತೆ. ಆದರೆ ನಮ್ಗೆ ಇವತ್ತಿಗೂ ಇನ್ನೂ ಬೇಕು ಅನ್ನೋದ್ರಲ್ಲೇ ಇದ್ದೀವಿ. ಒಂದ್ಸಲ ಗುರುಗಳು ಹೇಳಿದ್ರು, ಬೇಕು ಅನ್ನೋ ಬೇಕುಗಳಾಗ್ಬಿಟ್ಟಿದ್ದೀವಿ ನಾವು. ಇನ್ನ ನಾವು ಬೇಕು ಅನ್ನೋದ್ರಲ್ಲಿದೆ, ಸಾಕು ಅಂತ ಹೇಳ್ತಾ ಇಲ್ಲ. ಹೆಂಗಪ್ಪನ ಧ್ಯಾನ ಮಾಡಿ ಮಂಗಪ್ಪ ಆಗಿದ್ದೀವಿ ನಾವೆಲ್ಲ. ಕೆಲವ್ರಿಗೆ ಇದು ಶಬ್ದಗಳು ಹಿಡಿಸ್ತಿತ್ತೋ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಇಲ್ಲಿ ಸ್ವಲ್ಪ ಆದಷ್ಟು ಸಿಂಪಲ್ಲಾಗಿ ಹೇಳೋದು. ಇಲ್ಲಿ ಆದರೆ ಅರ್ಥ ಆಗ್ಬಿಡುತ್ತೆ, ಇದು ಎಲ್ಲರಿಗೂ ಅರ್ಥ ಆಗಲ್ಲ ಈ ಮಾತು. ಲೋಭ ಮೋಹ ಎಲ್ಲ ಬಿಡಬೇಕು. ತುಂಬ ಲೋಭ ನಮ್ಮಷ್ಟು ಆಸೆ ಇದ್ದರೆ ಇವತ್ತು ನಮ್ಮೊಬ್ಬರಿಗೆ ಅಲ್ಲ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಆಗಬೇಕು. ತಲೆಮಾರಿಂದ ಯೋಚನೆ ಮಾಡ್ತೀವಿ. ಒಬ್ಬ ಸಾಧು ಮುದುಕನಿಗೆ ಕಾಡಿನಲ್ಲಿ ಕಟ್ಟಿಗೆ ತರಕ್ಕೆ ಹೋಗ್ತಾನೆ. ಇನ್ನೂ ಸ್ವಲ್ಪ ಜಾಸ್ತಿ ಕಟ್ಟಿಗೆ ತೊಗೊಂಡೋಗ್ಬಿಟ್ರೆ ಇನ್ನೂ ನಾಳಿಕಾದ ಇನ್ನೂ ಒಂದು ವಾರಕ್ಕಾಗ್ತ ಹಿಂಗೆ ಕಟ್ಕೊತಾನೆ ಅವನೇ. ಬಟ್ ಅವ್ನಿಗೆ ಎತ್ತಕ್ಕಾಗ್ತಾ ಇಲ್ಲ, ಆದರೆ ಬೇಕು. ಸರಿ ಅಂದ್ಬಿಟ್ಟು, ಅಪ್ಪ ಯಮಧರ್ಮ ನನಗೆ ಸಾಕು ಮಾಡಪ್ಪ ಅಂತ ಕೇಳ್ತಾನೆ. ಅವಾಗ ಯಮಧರ್ಮ ಬರ್ತಾನೆ, ಏನಕ್ಕೆ ಬಾಪ ನನ್ನ ಜೊತೆ ಅಂತ. ಅಲ್ಲ ನಾನು ಅದಕ್ಕೆಲ್ಲ ಕರೆದಿದ್ದು, ಈ ಕಟ್ಟಿಗೆನ ನನ್ನ ತಲೆ ಮೇಲೆ ಇಟ್ಟರೆ ಸಾಕು, ತಗೊಂಡು ಮನೆಗೆ ಹೋಗ್ತೀನಿ. ನಮಗೆ ಅಲ್ಲಿಗೂ ಬಿಡುಗಡೆ ಇಲ್ಲ ನೋಡ್ರಿ. ನಮ್ಮ ಸುಮ್ಮನೆ ದೇಹಕ್ಕೆ ಸಾಕಾಗುತ್ತೆ, ನಮ್ಮ ಮನಸ್ಸಿಗೆ ಇನ್ನೂ ಸಾಕಾಗಿಲ್ಲ. ಸಾಕಾದರೆ ಅವತ್ತಿಗೆ ನಮಗೆ ಬಿಡುಗಡೆ. ನಮ್ಮ ನಡೆ ನುಡಿ ಒಂದೇ ಆದರೆ ಅದೇ ಕಡೆ ಜನ್ಮ ಅಂತ ಹೇಳ್ತಾರೆ ಸಾಹೇಬ್, ಕಬೀರ್ ಸಾಹೇಬ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.
बोलिए श्री सतनामादिक साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। जय जय सत्य कबीर सतनाम सतसुकृत सतरथ हतकामी साहेब सतरथ हतकामी विगत कलेश सतस्वामी विगत कलेश सतस्वामी त्रिभुवनपति स्वामी साहेब जय जय सत्य कबीर जयतु कबीरं नाशक भवतीरं साहेब नाशक भवतीरं दारो मनुज शरीरं दारो मनुज शरीरं शिशुवर शरतीरं साहेब जय जय सत्य कबीर कमलपत्र परशोभित शोभादित कैसे साहेब शोभादित कैसे नीलाचल पर राजित नीलाचल पर राजित मुक्तामणि जैसे साहेब जय जय सत्य कबीर प्रमुदित सुख राशि साहेब प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर कारण प्रकटे तन धारी साहेब प्रकटे तन धारी पारक रूप विहारी पारक रूप विहारी अविचल अविकारी साहेब जय जय सत्य कबीर कबीर की आरत जो गणित गहारे साहेब गणित गहारे धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे मुक्ति पदारथ पावे भव में नहीं हावे साहेब जय जय सत्य कबीर बोलिए श्री सत्य कबीर बोलिए श्री सत्य